ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತದಲ್ಲಿರುವ ಶ್ರೀನಿಧಿ ವೈಭವ್ ಹೋಟೆಲ್ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆನೇಕಲ್ ಕ್ಷೇತ್ರದ ಕಾರ್ಯಕರ್ತರ ಜಾಗೃತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಚಂದಾಪುರ ವೃತ್ತದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಬನಹಳ್ಳಿ ಮಂಜುನಾಥ್ ರವರು ವಹಿಸಿದ್ರು. ಇನ್ನು ಜಾಗೃತಿ ಸಭೆಯಲ್ಲಿ ನಾಡು, ನುಡಿ, ಭಾಷೆ, ಜಲ ವಿಚಾರ, ಉದ್ಯೋಗದ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು ಕರವೇ ಪದಾಧಿಕಾರಿಗಳಿಗೆ ವಿಸ್ತಾರವಾಗಿ ತಿಳಿಸಿಕೊಟ್ರು. ಇದೇ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಮತ್ತು ಕರವೇ ಪದಾಧಿಕಾರಿಗಳಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ನಾಯಕರಾದ ಮೋಹನ್ ಗೌಡ, ಕರವೇ ಮಹಿಳಾ ಘಟಕದ ಅಧ್ಯಕ್ಷೆಯಾದ ಕನ್ನಡತಿ ಶ್ವೇತಾ ಮೋಹನ್ ಗೌಡ, ಜಿಲ್ಲಾಧ್ಯಕ್ಷರಾದ ಧರ್ಮಣ್ಣ, ಕರ್ನಾಟಕ ರಕ್ಷಣಾ ವೇದಿಕೆಯ ಸಕ್ಪಾಲ್, ನವೀನ್, ಶಿವು, ಸತೀಶ್, ಆಕಾಶ್, ಮೊಹಮ್ಮದ್ ಆಲಿ, ಹರೀಶ್, ಸೋಲೂರು ಮಹೇಶ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ತಾಲೂಕು ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿದ್ರು.
ಶುಭ ಸಂಜೆಯ ನಮಸ್ಕಾರಗಳು. ಸಿಡುಕಲಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿದ ಈ ಲೋಕಹಿತಕ್ಕೆ, ಆ ಮತದ ಈ ಮತದ ಹಳೆ ಮತದ ಹೊಸ ಮತದ ಸಹವಾಸ ಸಾಕಿನ್ನು ಸೇರಿರೆ ಈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಆದರ್ಶ ಪುರುಷರು, ಜಗದ ಕವಿ, ಯುಗದ ಕವಿ, ರಸ ಋಷಿ, ವಿಶ್ವಮಾನವ, ರಾಷ್ಟ್ರ ಕವಿ ಕುವೆಂಪುರವರ ಕವಿವಾಣಿಯನ್ನ ಈ ಒಂದು ಅರ್ಥಪೂರ್ಣವಾದ ಸಭೆಯಲ್ಲಿ ಸ್ಮರಣೆ ಮಾಡುತ್ತಾ, ಬಂಧುಗಳೇ, ಟಿ.ಎ. ನಾರಾಯಣಗೌಡರ ಘೋಷಣೆ ತೊಡು ಹಿಂದೆ ಕಂಕಣ ಕಟ್ಟಿಂದೆ, ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ, ಕನ್ನಡ ನಾಡೊಂದೇ ಇನ್ನೆಂದು ತಾನೊಂದೇ. ಇಡು ಸಹ್ಯಾದ್ರಿಯ ಮೇಲಾಣೆ, ಇಡು ಕಾವೇರಿಯ ಮೇಲಾಣೆ, ಇಡು ಚಾಮುಂಡಿಯ ಮೇಲಾಣೆ, ಇಡು ಗೊಮ್ಮಟ ಗುರುದೇವಾಣೆ. ಕುವೆಂಪುರವರ ಈ ಅದ್ಭುತ ಕನ್ನಡದ ಪದಗಳನ್ನ ಹೇಳ್ತಾ, ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಎಂಬ ನಾಮಾಂಕಿತದ ಅಡಿಯಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಆದರ್ಶಗಳನ್ನೆಲ್ಲ ಒಳಗೊಂಡಂತಹ ಏಕೈಕ ಸಂಘಟನೆಯ ನಾಯಕರು, ಕನ್ನಡಮ್ಮನನ್ನ ಸೆರೆಮನೆಯಲ್ಲಿದ್ದಂತಹ ಕನ್ನಡಮ್ಮನನ್ನ ಅರಮನೆಗೆ ತಂದು ಸಿಂಗರಿಸಿದಂತಹ ನಾಡ ಸೇನಾನಿ ಅಣ್ಣ ಟಿ.ಎ. ನಾರಾಯಣಗೌಡರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಹಾಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಿಗೂ ಹಾಗೂ ಈ ಒಂದು ಜಾಗೃತಿ ಸಭೆಗೆ ಆಗಮಿಸಿರುವಂತಹ ಎಲ್ಲ ಆನೇಕಲ್ ತಾಲೂಕಿನ ಕನ್ನಡದ ಮನಸ್ಸುಗಳಿಗೆ ಶರಣು ಶರಣಾರ್ಥಿ. ಸ್ನೇಹಿತರೆ, ಇವತ್ತು ಬಹಳನೇ ಒಂದು ಖುಷಿಯ ದಿನ ಅಂತಾನೆ ಹೇಳ್ಬೋದು. ಈ ಒಂದು ಸುಂದರ ಸಂಜೆ ಇವತ್ತು ನಿಜವಾಗಿ ಒಂದು ಖುಷಿಯ ಸಂತೋಷದ ವಿಚಾರ. ಇಡೀ ಆನೇಕಲ್ ತಾಲೂಕು, ಈ ಸರ್ಜಾಪುರ ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೋದು. ನಾವು ಬರುವಂತ ದಾರಿ ನೋಡಿದಾಗ ಎಲ್ಲೆಲ್ಲೂ ಕನ್ನಡದ ಬಾವುಟಗಳು, ಜೊತೆಗೆ ಆ ನಮ್ಮ ನಾಮಫಲಕಗಳಲ್ಲಿ ಅಣ್ಣನ ಫೋಟೋ ಹಾಗೂ ಎಲ್ಲ ಕನ್ನಡದ ಮನಸ್ಸುಗಳ ಫೋಟೋ ನೋಡಿದಾಗ ಇಲ್ಲಿ ಏನೋ ಇವತ್ತು ಜಾತ್ರೆ ಏನೋ ಅನ್ನುವಂತಹ ಹಬ್ಬದ ವಾತಾವರಣ. ಅಂದ್ರೆ ಅದಕ್ಕೆ ಮುಖ್ಯವಾಗಿ ಇಲ್ಲಿರುವಂತಹ ಕನ್ನಡದ ಮನಸ್ಸುಗಳೇ ಕಾರಣ. ಹಾಗಾಗಿ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಈ ಒಂದು ಸುಂದರ ಸಭೆಯ ಆಯೋಜಕರಾಗಿರುವಂತಹ ನಮ್ಮ ಆನೇಕಲ್ ತಾಲೂಕು ಅಧ್ಯಕ್ಷರು ಮಂಜುನಾಥ್ನವರಿಗೆ ಹಾಗೂ ಅವರೆಲ್ಲ ಗೆಳೆಯರಿಗೆ, ಯಾಕೆ ಅಂದ್ರೆ ಇವತ್ತು ಅಣ್ಣ ನಮ್ಮ ನಾಯಕರಿಗೆ ಎಂತ ಒಂದು ದಿವ್ಯ ಶಕ್ತಿ ಇದೆ ಅಂದ್ರೆ, ಅವ್ರು ಯಾರನ್ನಾರು ನೋಡಿ ನಮಗೆ ಗೊತ್ತಿರಲ್ಲ ನಮ್ಮಲ್ಲಿ ಆ ಶಕ್ತಿ ಇರುತ್ತೆ ಅಂತ. ಸ್ನೇಹಿತರೆ, ನಿಜವಾಗಿಯೂ ನಮ್ಗೆ ಗೊತ್ತೇ ಇರಲ್ಲ. ಆದ್ರೆ ಅಣ್ಣ ಅವ್ರನ್ನ ನಂಬಿ ಅವ್ರಿಗೊಂದು ಏನಾದ್ರೂ ಜವಾಬ್ದಾರಿ ಕೊಟ್ರೆ ಆ ಶಕ್ತಿ ನಮ್ಮೊಳಗಡೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ಆನೇಕಲ್ ಮಂಜುನಾಥ್ ಅವರು ಕೂಡ ಅಣ್ಣ ಏನು ಜವಾಬ್ದಾರಿ ಕೊಟ್ಟಿದ್ರೋ ಅದಕ್ಕೆ ಇವತ್ತು ಪೂರಕವಾಗುವಂತ ರೀತಿಯಲ್ಲಿ ಈ ಸಭೆಯನ್ನ ಶಿಸ್ತುಬದ್ಧವಾಗಿ ಆಯೋಜಿಸಿದ್ದಾರೆ. ಹಾಗಾಗಿ ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಮರುಕಳಿಸ್ಬೇಕು. ಯಾಕಂದ್ರೆ ಇಲ್ಲಿ ನಾನು ಕಳೆದ ಬಾರಿ ಅಣ್ಣ ಹೇಳಿದ್ರು ಮಹಿಳಾ ಘಟಕ ಸ್ವಲ್ಪ ಹಿಂದೇಟಿದೆ ಅಂತ. ಆದ್ರೆ ನೀವು ನಂಬಲ್ಲ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದೇ ಒಂದು ಜಾಹೀರಾತು ಕೊಟ್ಟಾಗ ಅತಿ ಹೆಚ್ಚು ನಮ್ಮ ಕರವೇಗೆ ಕೇಂದ್ರ ಕಚೇರಿಗೆ ಕರೆಗಳು ಬಂದಿದ್ದು ಆನೇಕಲ್ ತಾಲೂಕಿಂದ. ಇಲ್ಲಿ ಕಾರ್ಯಕರ್ತರಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಆದ್ರೆ ಅವ್ರಿಗೆ ಒಂದು ವೇದಿಕೆ ಬೇಕು. ಆ ಕೆಲಸವನ್ನ ನಮ್ಮ ನಾಯಕರು, ನಮ್ಮ ಕರ್ನಾಟಕ ರಕ್ಷಣೆಗೆ ಈ ಭಾಗದ ಅಧ್ಯಕ್ಷರಾದ ಮಂಜುನಾಥ್ ಅವರು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಲೇಬೇಕು. ಈ ಜಾಗಕ್ಕೆ ಬಂದಾಗ ನನಗೆ ಒಂದೇ ಒಂದು ನೆನಪಾಗಿದ್ದು SBI ಬ್ಯಾಂಕ್ ಹೋರಾಟ. ಈ ಬ್ಯಾಂಕ್ ಅಲ್ಲಿ ಅವತ್ತು ಏನು ಒಬ್ಬ ಮಹಿಳೆ ಬಹಳ ದರ್ಪದಿಂದ ನಾನು ಹಿಂದಿಲೇ ಮಾತಾಡೋದು, ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಆ ವಿಚಾರ ನಮ್ಮ ನಾಯಕರಿಗೆ ತಿಳಿದ ಕೂಡಲೇ ಅವತ್ತು ಈ ತಾಲೂಕಿನ ಅಧ್ಯಕ್ಷರಾಗಿದ್ದಂತಹ ಗಜೇಂದ್ರರವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅವತ್ತು ನಾವೆಲ್ಲ ಮಹಿಳೆಯರು ಆ ಬ್ಯಾಂಕ್ಗೆ ನುಗ್ಗಿದಂಥದ್ದು. ಆ ಬ್ಯಾಂಕಿನ ವಿಚಾರವಾಗಿ ಸಾಕಷ್ಟು ಸಂಘಟನೆಗಳು ಬಂದಿದ್ರು. ಆದ್ರೆ ಆ ಬ್ಯಾಂಕಿನ ಮುಖ್ಯಸ್ಥರು ಯಾವ ಸಂಘಟನೆಯವರೆಗೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ತಲೆ ಕೆಡಿಸ್ಕೊಂಡಿದ್ದು, ಅವರು ಎದ್ರಿದ್ದು, ಅವರು ಏನ್ ಮೇಡಮ್ ನೀವು ನಾರಾಯಣಗೌಡರ ಸಂಘಟನೆನ ನಿಮ್ದು ಅಂತ ಕೇಳಿದ್ದು ಯಾರಿಗಪ್ಪ ಅಂದ್ರೆ ಅದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ, ಅಣ್ಣ ಟಿ.ಎ. ನಾರಾಯಣಗೌಡರ ಸಂಘಟನೆ. ಆ ಶಕ್ತಿ ಎಲ್ಲರೂ ನೀವು
ಮುಖ್ಯಸ್ಥರುಗಳು ನಮ್ಮ ನಾಯಕರ ಹತ್ರ ಮಾತಾಡಿ, ಅಣ್ಣ ನೀವ್ ಹೇಗ್ ಹೇಳ್ತಿರೋ, ನೀವ್ ಏನೇನು ನೀವು ಹೇಳ್ತಿರೋ, ಎಷ್ಟು ಜನ ಕನ್ನಡಿಗರಿಗೆ ಕೆಲಸ ಕೊಡ್ಬೇಕು ಅಂತಿರೋ, ಯಾವ್ಯಾವ ನಾವು ಬದಲಾವಣೆಗಳು ಮಾಡ್ಕೋಬೇಕು ಬ್ಯಾಂಕ್ ವ್ಯವಸ್ಥೆಯಲ್ಲಿ, ಅದನ್ನೆಲ್ಲವನ್ನು ನಾವು ಮಾಡ್ಕೋತೀವಿ ಅಂತ ಮುಖ್ಯಸ್ಥರು, SBI ಮುಖ್ಯಸ್ಥರು ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಕರೆಸಿ ನೀವು ಹೇಳ್ದಂಗ್ ನಾವು ನಡ್ಕೋತೀವಿ ಅಂತ ಏನಾದ್ರು ಹೇಳಿದ್ರೆ ಸ್ನೇಹಿತರೆ, ಅದು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಹೆಮ್ಮೆಯ ನಾಯಕರು ಅಣ್ಣ TN ನಾರಾಯಣಗೌಡರು. ಅಂತ ಶಕ್ತಿ, ಅಂತ ತಾಕತ್ತು. ಯಾಕಂದ್ರೆ ಇವತ್ತು ಹೇಳ್ತಾ ಇದ್ರು ಯಾವ ಧೈರ್ಯವಾಗಿ ನುಗ್ತಾರೆ ಅಂತ. ನೀವು ನಂಬಲ್ಲ, ನಾನು ಕೂಡ ನಿಮಗೆ ಸಾಮಾನ್ಯ ಹೆಣ್ಣುಮಗಳು. ಇವತ್ತು ನಾನು ಸಂಘಟನೆಗೆ ಬಂದಿಲ್ಲ ಅಂದಿದ್ರೆ ಮನೆಗಷ್ಟೇ ಸೀಮಿತವಾಗ್ತಿದೆ. ಇವತ್ತು ನಾನು ಎಲ್ಲಾದ್ರೂ ಕೂಡ ಒಂದು ಪ್ರೀತಿ, ವಿಶ್ವಾಸ, ಗೌರವ ಕೊಡ್ತಾರೆ ಅಂದ್ರೆ ನನ್ನ ನಾಯಕರು ನನಗೆ ತುಂಬಿರುವಂತಹ ಆ ಕನ್ನಡದ ಕಿಚ್ಚು ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಹಾಗಾಗಿ ಅಂತ ಒಂದು, ಯಾಕಂದ್ರೆ ಇವತ್ತು ಸಾವಿರಾರು ಸಂಘಟನೆಗಳಿವೆ. ನಮ್ಮ ಸಂಘಟನೆ ಕಾವೇರಿ ವಿಚಾರ ಈಗ ನಡೀತಾ ಇರೋದ್ರಿಂದ ಗೊತ್ತಿದೆ ನಿಮ್ಗೆ, ನಮ್ಮ ನಾಯಕರು ಯಾವತ್ತೂ ಕೂಡ ಬಂದ್ಗೆ ಬೆಂಬಲ ಕೊಟ್ಟಿದ್ದವರು ಅಲ್ಲ. ಯಾಕಂದ್ರೆ ಯಾವುದೇ ಹೋರಾಟ ಚಳುವಳಿಗಳಾದ್ರೂ ಬಂದ್ ಅನ್ನೋದು ಕೊನೆಯ ಅಸ್ತ್ರ ಆಗಿರ್ಬೇಕು ಅನ್ನೋದು ನಮ್ಮ ನಾಯಕರು. ಯಾಕಂದ್ರೆ ಆ ಬಂದಿಂದ ಆಗುವಂತಹ ಸಾವಿರಾರು ಕೋಟ್ಯಾಂತರ ರೂಪಾಯಿ ನಷ್ಟವನ್ನ ನಾವೇ ಕಟ್ಕೊಡ್ಬೇಕಾಗುತ್ತೆ. ಆ ಸಾಮಾನ್ಯ ಜ್ಞಾನವಿಲ್ದಿರೋ ಮಾತೆತ್ತರೆ ಬಂದ್ ಅಂತ ಕರೆ ಕೊಡ್ತಾರೆ. ಅಲ್ಲೂ ಕೂಡ ಅಷ್ಟು ಸಂಘಟನೆಗಳು ಒಂದಾದ್ರೆ ನಮ್ಮ ನಾಯಕರ ಹೇಳಿಕೆ, ಅವರ ಬದ್ಧತೆ ಇನ್ನೊಂದು ಕಡೆ. ಹಾಗಾಗಿನೇ ಇವತ್ತು ನಮ್ಮ ಸಂಘಟನೆ ಇಷ್ಟು ಬೃಹದಾಕಾರವಾಗಿ ಬೆಳೆದಿದೆ. ಅಂತ ಸಂಘಟನೆಗೆ ಬಂದಿದ್ದೀರಾ. ಇವತ್ತು ಒಂದು ದಿನಕ್ಕೆ ಸೀಮಿತವಾಗಬಾರ್ದು. ಯಾಕಂದ್ರೆ ತಾಯಿ ಸೇವೆ ಮಾಡೋದಕ್ಕೆ ಬಂದಿದ್ದೀರಾ ಸ್ನೇಹಿತರೆ. ಯಾವುದೇ ರೀತಿ ಯಾವುದೇ ಲಾಭವನ್ನ ನೋಡ್ತೀರಾ, ಹೇಗೆ ನಮ್ಮ ತಾಯಿ ಸೇವೆನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾಡ ಸೇವೆ ಮಾಡೋದಕ್ಕೆ ಬಂದಿದ್ದೀರಾ. ಸಾಕಷ್ಟು ಯುವಕರು ಒಳ್ಳೆ ಅಧ್ಯಕ್ಷರು ಸಿಕ್ಕಿದ್ದಾರೆ. ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು, ನಮ್ಮ ಕರ್ನಾಟಕ ರಕ್ಷಣೆಗೆ ಯಾವುದೇ ಹೋರಾಟಕ್ಕೆ ಕರೆ ಕೊಟ್ಟರು ಕೂಡ ನೀವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಬರ್ತೀರಾ ಅನ್ನೋದಕ್ಕೆ ಈ ಸಭೆ ಸಾಕ್ಷಿಯಾಗಿರ್ಬೇಕು. ಅವಾಗಷ್ಟೇ ಈ ಜಾಗೃತಿ ಸಭೆಗೆ ಅರ್ಥಪೂರ್ಣ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಕನ್ನಡದ ದೀಕ್ಷೆಯನ್ನ ಕೊಟ್ಟಂತ ಅಣ್ಣ ನಾರಾಯಣಗೌಡರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಸ್ಥಳೀಯರು, ಹಿರಿಯರಾಗಿರುವಂತ ರಾಮಚಂದ್ರನವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ನನ್ನ ವೇದಿಕೆಯ ಎಲ್ಲ ನಾಯಕರುಗಳು ಕೂಡ ವೇದಿಕೆಯಲ್ಲಿ ಆಸನರಾಗಿದ್ದಾರೆ. ಹಾಗೂ ಆನೇಕಲ್ ತಾಲೂಕಿನ ಈ ಒಂದು ತುಂಬಿದ ಸಭೆಗೆ ಸಾಕ್ಷಿಯಾಗಿರುವಂತ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಈ ಸಭೆಗೆ ಸ್ವಾಗತವನ್ನ ಬಯಸೋದ್ರ ಜೊತೆಗೆ, ಈ ಸಭೆಗೆ ಸಾಕ್ಷಿಯಾಗಿರುವಂತ, ಈ ಸಭೆಯ ಪ್ರಮುಖ ಆಕರ್ಷಣೆಯೂ ಕೂಡ ಆಗಿರುವಂತ ತಾಲೂಕಿನ ಅಧ್ಯಕ್ಷರಾದಂತ ಮಂಜುನಾಥ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ಈ ಒಂದು ಸಭೆ ಇಷ್ಟು ಶಿಸ್ತಾಗಿ ಬರಲಿಕ್ಕೆ ಮತ್ತೊಬ್ರು ಪ್ರಮುಖ ಕಾರಣ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾದಂತ, ಇದೇ ತಾಲೂಕಿನವರಾದಂತ ನಮ್ಮ ಸಳ್ಳೆಪುರ ಗ್ರಾಮದ ಗ್ರಾಮಸ್ಥರು ಕೂಡ ಆಗಿರುವಂತ ಮೋಹನ್ ಗೌಡ್ರು ಅವರ ಶ್ರಮ ಇಲ್ಲಿ ಎದ್ದು ಕಾಣ್ತಾ ಇದೆ. ಹಾಗಾಗಿ ಅವ್ರಿಗೂ ಕೂಡ ಸಭೆಗೆ ನನ್ನ ಕಡೆಯಿಂದ ಪ್ರೀತಿಯ ಸ್ವಾಗತವನ್ನ ಹೇಳ್ತಾ, ಆನೇಕಲ್ ತಾಲೂಕಿನಲ್ಲಿ ಗಟ್ಟಿಯಾಗಿ ಸಂಘಟನೆಯನ್ನ ಕಟ್ಟಬೇಕು ಅನ್ನುವ ನಮ್ಮ ಕನಸು ಅದು ನನಸಾಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಇದು ಸಭೆ, ಇಲ್ಲಿ ಸೇರುವಂತವರು ಇವತ್ತು ಒಂದು ದಿನದ ಜಾತ್ರೆಗೆ ಬಂದವರು ಅಲ್ಲ ಅನ್ನೋದು ನನ್ನ ಉದ್ದೇಶ. ಇದು ಇಮ್ಮಡಿಗೊಂಡಾಗ ಮಾತ್ರ ನಮ್ಮ ಈ ಒಂದು ಸಭೆಗೆ ಅರ್ಥ ಬರುತ್ತೆ ಎನ್ನುವ ನನ್ನ ಮಾತಿನೊಂದಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ 27 ವರ್ಷಗಳ ಹಿಂದೆ ಬೆಂಗಳೂರಿನಂತ ಪ್ರದೇಶದಲ್ಲಿ ಕನ್ನಡಿಗರಿಗೆ ಆಗುತ್ತಿದ್ದಂತ ಅನ್ಯಾಯವನ್ನ ಪ್ರಶ್ನಿಸುವ ಸಲುವಾಗಿ ನಾರಾಯಣಗೌಡರು ಒಂದು ಬಲಿಷ್ಠವಾದ ಪಡೆಯನ್ನ ಕಟ್ಟಬೇಕು ಅಂತ ಹೇಳಿ ಒಂದು ದೊಡ್ಡ ಕನಸನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ಶುರುವಾದಂತ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ತನ್ನದೇ ಆದಂತಹ ಛಾಪನ್ನ, ಹೋರಾಟದ ಮುಖೇನ ಮೂಡಿಸ್ತಾ ಇದೆ.
ಅದು ಯಾವುದೇ ಸರ್ಕಾರ ಇರಲಿ, ಯಾರೇ ಅಧಿಕಾರದಲ್ಲಿರಲಿ, ವಿರೋಧ ಪಕ್ಷವಾಗಿ ಈ ನಾಡಿನಲ್ಲಿ ಗಟ್ಟಿಯಾಗಿ ಯಾವುದಾದ್ರೂ ಒಂದು ಸಮಸ್ಯೆ ರಾಜ್ಯಕ್ಕೆ ಎದುರಾದಂತ ಸಂದರ್ಭದಲ್ಲಿ ಕ್ಷಣ ಮಾತ್ರದಲ್ಲಿ ರಸ್ತೆಗಿಳಿದು ಹೋರಾಟ ಮಾಡುವಂತ ಎದೆಗಾರಿಕೆಯನ್ನ ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಯಾರೊಬ್ಬ ನಾಯಕ ಒಂದು ಸಂಘಟನೆ ಇಟ್ಕೊಂಡಿದೆ ಅಂದ್ರೆ ಅದು ನಾರಾಯಣಗೌಡರ ನಾಯಕತ್ವದ ಕರ್ನಾಟಕ ರಕ್ಷಣಾ ವೇದಿಕೆ. ಹಾಗಾಗಿ ಕನ್ನಡದವರಿಗೆ, ಕನ್ನಡಿಗರ ಮೇಲೆ ಅಲ್ಲೇ ಮಾಡ್ತಾರೆ. ಇವತ್ತು ಎಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ. ಅದಕ್ಕೆ ಕಾರಣ ನಮ್ಮ ನಾಡುವಂತ ರಾಜಕಾರಣಿಗಳು. ಹಾಗಾಗಿ ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರನ್ನ ತಿದ್ದುವ ತೀಡುವ ಎದೆಗಾರಿಕೆ ಆ ತಾಕತ್ತೇನಾದ್ರೂ ಇದ್ರೆ ಅದು ನಾರಾಯಣಗೌಡರ ನಾಯಕತ್ವದ ಕರ್ನಾಟಕ ರಕ್ಷಣಾ ವೇದಿಕೆ. ಹಾಗಾಗಿ ಅಂತ ಒಂದು ಸಂಘಟನೆಯ ಒಂದು ಸಾಗರಕ್ಕೆ ನೀವೆಲ್ಲ ಕೂಡ ಬಂದು ಸೇರಿದ್ದೀರಾ. ಹಾಗಾಗಿ ಈ ಒಂದು ಗಡಿ ಭಾಗದಲ್ಲಿ ಇಲ್ಲಿ ಕನ್ನಡಿಗರೇ ಸಾರ್ವಭೌಮನೆಂಬ ಸಂದೇಶವನ್ನು ಹೊತ್ತು ಕನ್ನಡದ ಕಾಯಕವನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬದ್ಧತೆಯಿಂದ ಮಾಡಿದ್ದೆ ಆದ್ರೆ ಇಲ್ಲೊಂದು ಬಲಿಷ್ಠವಾದ ಪಡೆಯನ್ನ ಕಟ್ಟುವ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಕೊಡುವಂತ ಹೋರಾಟದ ಕರೆಗೆ ಇಲ್ಲಿಂದ ಸಾವಿರಾರು ಜನ ಹೋರಾಟಕ್ಕೆ ಬಂದಿದ್ದೆ ಆದ್ರೆ ಇಲ್ಲಿನ ಯಾವುದೇ ಅನ್ಯ ಭಾಷೆಗಳಿರ್ಬೋದು, ಸರ್ಕಾರ ತಗೊಳ್ಳುವಂತ ಕನ್ನಡ ವಿರೋಧಿ ಧೋರಣೆಗಳಿರ್ಬೋದು, ಅದಕ್ಕೆ ದೊಡ್ಡ ಶಕ್ತಿ ಬರುತ್ತೆ. ಹಾಗಾಗಿ ನಿಮ್ಮ ಸಂಘಟನಾತ್ಮಕ ಶಕ್ತಿ ಇನ್ನು ಹೆಚ್ಚಾಗಲಿ ಅಂತ ಶುಭವನ್ನು ಹಾರೈಸ್ತಾ ಬಿಟ್ಟು ಹೊರಡುವಾಗ ನಾವೆಲ್ಲ ಅಲ್ಪ ಮಾನವರು ಹಾಕ್ಬಿಡ್ತೀವಿ. ಆ ವಿಶ್ವ ಮಾನವ ಸಂದೇಶವನ್ನ ಮರೆತು ಅಲ್ಪ ಮಾನವರು ಹಾಕ್ಬಿಡ್ತೀವಿ. ಆದರೆ ಸಾಯುವಾಗ್ಲೂ ಸಹ ವಿಶ್ವ ಮಾನವರಾದ್ರೆ ಸತ್ರೆ ಒಳ್ಳೇದು ಅನ್ನೋದು ನನ್ನ ಬಯಕೆ. ನಾವೇನು ಒತ್ತು ತಗೊಂಡ್ಬಂದಿದ್ದೇನೂ ಇಲ್ಲ, ಒತ್ಕೊಂಡು ಹೋಗೋದು ಏನೂ ಇಲ್ಲ. ಅದರ ಮಧ್ಯದಲ್ಲಿ ಏನಾದ್ರೂ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕಲ್ಲ. ನಮ್ಮ ಹೊತ್ತಿದ ಭೂಮಿಗೆ, ನಮ್ಮ ಹೆತ್ತ ತಾಯಿಗೆ, ನಮ್ಮ ಮಾತೃಭೂಮಿಗೆ, ಮಾತೃಭಾಷೆಗೆ ಆ ಸಾಕ್ಷಿ ಗುಡ್ಡೆಯಾಗಿ ನಾವೇನ್ ಬಿಡ್ಲಿಕ್ಕೆ ಸಾಧ್ಯ, ಏನ್ ಕೊಡ್ಲಿಕ್ಕೆ ಸಾಧ್ಯ ಅಂದಾಗ ಎತ್ತ ತಾಯಿಯ ಋಣವನ್ನು ತೀರಿಸ್ಲಿಕ್ಕೆ ಆಗಲ್ಲ, ಒತ್ತ ಭೂಮಿಯ ಋಣವನ್ನು ತೀರಿಸ್ಲಿಕ್ಕೆ ಆಗಲ್ಲ. ಆದ್ರೆ ಒಂದಷ್ಟು ಆ ಎತ್ತ ತಾಯಿಗೆ ಮತ್ತು ಹೊತ್ತ ಭೂಮಿಗೆ ಒಂದಷ್ಟು ನಾವು ತ್ಯಾಗದ ರೂಪದಲ್ಲಿ ನಾಡನ್ನ ರಕ್ಷಣೆ ಮಾಡುವಂತ ಕಾಯಕವನ್ನ ಮಾಡಿದ್ರೆ ಒಂದಷ್ಟು ಆದ್ರೂ ಈ ಒತ್ತ ಭೂಮಿಯ ಎತ್ತ ಭೂಮಿಯ ಋಣವನ್ನ ತೀರಿಸಿದಾಗ ಆಗುತ್ತೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಕನ್ನಡದ ನಾಡು ಇಡೀ ಭಾರತವನ್ನ ನೋಡಿದಾಗ ಆ ಭಾರತದೊಳಗಡೆ ಸಮೃದ್ಧವಾದ ನಾಡು. ಸಂಸ್ಕೃತಿ, ಇಲ್ಲಿಯ ಆಚಾರ ವಿಚಾರಗಳು, ಇಲ್ಲಿಯ ಸಾಹಿತ್ಯ, ಇಲ್ಲಿಯ ಜಾನಪದ, ಇಲ್ಲಿಯ 40 ಕಿಲೋಮೀಟರ್ ಹಾವಧಿಯಲ್ಲಿ ಮಾತನಾಡುವ ಭಾಷೆಯ ಧಾಟಿ, ಆ ಮಾತನಾಡುವ ಜನರ ಬದುಕು, ಅವರ ಊಟ ಉಪಚಾರ, ಅವರ ವೇಷಭೂಷಣಗಳು, ಇವೆಲ್ಲ ಇಡೀ ದೇಶದಲ್ಲಿ ಎಲ್ಲಾದ್ರೂ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಅಂತ ಕರ್ನಾಟಕದ ಮಣ್ಣಲ್ಲಿ ನಾವು ಹುಟ್ಟಿದ್ದೀವಿ ಅನ್ನುವ ಪುಣ್ಯತೆ, ಸಾರ್ಥಕತೆಯನ್ನ ಪಡ್ಕೋಬೇಕು ಅನ್ನೋದಾದ್ರೆ ನಾವೇನಾದ್ರೂ ನಾಡಿಗೆ ನಮ್ಮ ಕೊಡುಗೆಯಾಗಿ ಬಿಟ್ಟು ಹೋಗುವ ನೈಜವಾದ ಕಾಯಕ ನಮ್ದಾಗಬೇಕು. ಅಂತ ಕಾಯಕ ಯೋಗಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ದೀಕ್ಷೆಯನ್ನ ಕೊಡುವ ಮುಖಾಂತರ ನಾಡಿನ ಉದ್ದಗಲಕ್ಕೂ ಲಕ್ಷಾಂತರ ಇಲ್ಲದ ಮಕ್ಕಳಿಗೆ
ಕನ್ನಡದ ದೀಕ್ಷೆಯನ್ನ ಕೊಟ್ಟಿದೆ. ಅದರೊಳಗಡೆ ಆ ದೀಕ್ಷೆಯ ಗೂಡಿನೊಳಗಡೆ ಗರ್ಭದೊಳಗಡೆ ಆನೇಕಲ್ ತಾಲೂಕು ಸೇರಿದೆ. ಆನೇಕಲ್ ತಾಲೂಕು ಸೇರಿದೆ. ಈ ಭಾಗದಲ್ಲಿ ಹೋರಾಟಕ್ಕೇನು ಕೊರತೆ ಇಲ್ಲ, ಹೋರಾಟಗಾರರಿಗೆ ಏನು ಕೊರತೆ ಇಲ್ಲ. ಅದು ರೈತ ಚಳವಳಿ ಇರ್ಬೋದು, ದಲಿತ ಚಳವಳಿ ಇರ್ಬೋದು, ಕಾರ್ಮಿಕ ಚಳವಳಿ ಇರ್ಬೋದು, ಭಾಷಾ ಚಳವಳಿ ಇರ್ಬೋದು, ಎಲ್ಲ ಚಳವಳಿಗಳಿಗೆ ಜನ್ಮವನ್ನ ಕೊಟ್ಟಂತ ತಾಲೂಕು ಯಾವುದಪ್ಪ ಅಂದ್ರೆ ಅದು ಆನೇಕಲ್ ತಾಲೂಕು. ಆನೇಕಲ್ ತಾಲೂಕು. ಹಾಗಾಗಿ ಯಾವ ಚಳವಳಿಗೆ ಇಲ್ಲಿ ಜನ್ಮವನ್ನ ಕೊಟ್ಟಿದೆಯೋ ಅಂತ ಚಳವಳಿಗಾರರಿರುವಂತ ತಾಲೂಕಿನಲ್ಲಿ ಇವತ್ತು ಕನ್ನಡದ ಜಾಗೃತಿಕವಾದಂತ ಸಭೆ ನಡೀತಾ ಇದೆ. ಅದು ಮಂಜು ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ತಾಲೂಕು ಅಧ್ಯಕ್ಷರು ತನ್ನ ಎಲ್ಲ ಸಂಗಾತಿಗಳನ್ನ ಸಹಪಾಠಿಗಳನ್ನ ಜೊತೆಯಲ್ಲಿಟ್ಟುಕೊಂಡು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಬಹುಶಃ ನಾನು ಆಗಲೇ ಹೇಳಿದೆ, ನಾವು ತಾಯಿಯ ಗರ್ಭದಿಂದ ಬರುವಾಗ ಎಲ್ಲರೂ ವಿಶ್ವಮಾನವರಾಗಿರ್ತೀವಿ. ಬಂದ ಮೇಲೆ ಎಲ್ಲೋ ಸಂದರ್ಭ, ಸಮಯ, ಪರಿಸರ ಅದಕ್ಕೆ ನಾವೆಲ್ಲೋ ಅಲ್ಪ ಮಾನವರು ಹಾಕ್ಬಿಡ್ತೀವಿ ಅನ್ನೋ ಮಾತನ್ನ ಹೇಳಿದೆ. ಆದ್ರೆ ಯಾರೋ ನನಗೊಬ್ರು ಕೇಳ್ತಾ ಇದ್ರು, ನಾನು ಈ ಕಾರ್ಯಕ್ರಮ ಬರುವಾಗ ಒಬ್ಬ ಪೊಲೀಸ್ ಆಫೀಸರ್ ಕೇಳ್ತಾ ಇದ್ರು, ಸರ್ ನೀವು ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ನೀವು ನಾಯಕತ್ವವನ್ನ ಕೊಡ್ತೀರಿ ಅಂತ ಕೇಳ್ತಾ ಇದ್ರು. ನಾನು ಒಂದೇ ಮಾತು ಹೇಳಿದೆ, ಯಾವ ಮಾನದಂಡದ ಮೇಲೆ ವಿಧಾನಸಭೆಗೂ ಹೋಗಲ್ಲ, ವಿಧಾನ ಪರಿಷತ್ಗೂ ಹೋಗಲ್ಲ, ರಾಜ್ಯಸಭೆಗೂ ಹೋಗಲ್ಲ, ಎಲ್ಲ ಯಾವ ಮಾನದಂಡದ ಆಧಾರದ ಮೇಲೆ ಮಠಮಾನೆಗಳಲ್ಲಿ ಕುಂತಿಲ್ಲ, ಧರ್ಮಪೀಠಗಳಲ್ಲಿ ಕುಂತಿಲ್ಲ, ನ್ಯಾಯಪೀಠಗಳಲ್ಲಿ ಕುಂತಿಲ್ಲ. ಹಾಗೆ ಒಂದು ಸಂಘಟನೆಯಲ್ಲಿ ಯಾವ ಮಾನದಂಡವನ್ನ ಇಟ್ಕೊಂಡು ಕುತ್ಕೋಬೇಕು ಅನ್ನೋದಾದ್ರೆ, ಕುತ್ಕೊಳ್ಳೋವರೆಗೂ ಆ ಮಾನದಂಡವನ್ನ ಇಟ್ಕೊಂಡು ಕುತ್ಕೊಂಡ ಮೇಲೆ ಆ ದಂಡವನ್ನ ಬಿಟ್ಟು ಅಧರ್ಮದ ನಡೆಯಲ್ಲಿ ಹೋದ್ರೆ ಯಾರಕ್ಕೆ ನೀವು ಜವಾಬ್ದಾರಿಯಿಂದ ಕೊಟ್ಟಿದ್ದ ಜವಾಬ್ದಾರಿಯನ್ನ ನಿಭಾಯಿಸದೆ ಹೋದ್ರೆ ಆ ಸಂದರ್ಭಕ್ಕೆ ಏನಂತ ಕರೆಯಬಹುದು. ಅದಕ್ಕೋಸ್ಕರ ನಾನು ಎಲ್ಲರನ್ನ ವಿಶ್ವಮಾನವರನ್ನು ಮಾಡ್ತೀನಿ ಅಂತ ಹೇಳದೇ ಇರ್ಬೋದು, ಆದ್ರೆ ವಿಶ್ವಮಾನವರನ್ನ ಮಾಡೇ ತೀರ್ತೀನಿ ಅಂತ ಕೆಲವರಿಗೆ ತೀರ್ಮಾನ ತಗೊಳ್ಳುವಾಗ ಅಂತವರನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಜನರನ್ನ ವಿಶ್ವ ಮಾನವ ಸಂದೇಶದಲ್ಲಿ ಅವ್ರನ್ನ ತೊಡಸ್ಕೊಳ್ಳುವ ರೀತಿಯಲ್ಲಿ ಇವತ್ತು ಮಾಡಿದೆ ಅನ್ನೋದಕ್ಕೆ ನಾನು ನೂರಾರು ಉದಾಹರಣೆ ಕೊಡ್ತೀನಿ ಅಂತ ಹೇಳಿ ಅವರಿಗೆ 3 ಉದಾಹರಣೆ ಕೊಟ್ಟೆ. ಆ 3 ಉದಾಹರಣೆಯಲ್ಲಿ 3 ಜನ ಇದ್ರು. ಇವತ್ತು ಅವರು ರಾಜ್ಯದ ಅನೇಕ ರಾಷ್ಟ್ರೀಯ ಪಕ್ಷಗಳಲ್ಲಿ ಬಹಳ ದೊಡ್ಡ ಉನ್ನತವಾದ ಸ್ಥಾನಮಾನದಲ್ಲಿ ಇದ್ದಾರೆ. ಹಾಗಾಗಿ ನಾಳೆ ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಆಗ್ಬೋದು, ಪರಿಸರ ತಪ್ಪು ಮಾಡಿಸ್ಬೋದು, ಪರಿಸ್ಥಿತಿ ತಪ್ಪು ಮಾಡಿಸ್ಬೋದು, ಆಕಸ್ಮಿಕವಾದ ಘಟನೆಯಿಂದ ತಪ್ಪಾಗ್ಬೋದು. ಆದ್ರೆ ಮಾಡಿದ ತಪ್ಪನ್ನ ತಿದ್ಕೊಂಡು ನಾನು ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕನ್ನ ಕಟ್ಕೋತೀನಿ ಅಂದಾಗ ಅದನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಈ ನೆಲದ ಅಸ್ತಿತ್ವದ ಪ್ರಶ್ನೆ, ಅದು ಈ ನೆಲದ ಬದುಕಿನ ಪ್ರಶ್ನೆ, ಅದು ಈ ನೆಲದಲ್ಲಿ ಹುಟ್ಟುವ ಎಲ್ಲರ ವಿಶ್ವಮಾನವದ ಪ್ರಶ್ನೆ ಅನ್ನೋದನ್ನ ಆ ಆಫೀಸರ್ಗೆ ಹೇಳ್ತಾ ಬರ್ತಾ ಇದೆ. ಹಾಗೆ ಬಹುಶಃ ಕರ್ನಾಟಕ ರಕ್ಷಣಾ ವೇದಿಕೆ ಎಂತೆಂತವನ್ನು ತೀಡಿ ತಿದ್ದಿ ಇವತ್ತು ಈ ನಾಡಿನಲ್ಲಿ ಭಾರಿ ಒಳ್ಳೊಳ್ಳೆ ಸ್ಥಾನಮಾನಗಳಲ್ಲಿ ನಿಲ್ಲಿಸುವಂತ ಕೆಲಸವನ್ನ ಮಾಡಿದೆ. ಹಾಗೆ ನಮ್ಮ ಮಂಜು ಸಹ ಅಂಥದೇ ಸ್ಥಾನಮಾನದಲ್ಲಿ
ಮುಂದಿನ ದಿನಗಳಲ್ಲಿ ನಿಂತುಕೊಂಡು ಈ ತಾಲೂಕಲ್ಲಿ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ತಾರೆ ಎನ್ನುವ ದೊಡ್ಡ ನಂಬಿಕೆಯಿಂದ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅನ್ನೋ ಮಾತನ್ನ ಹೇಳಿದೆ. ಆ ನಂಬಿಕೆ ನನಗಿದೆ. ಕನ್ನಡವನ್ನ ಕಟ್ಟಲಿಕ್ಕೆ ನಾವು ಯಾವ ಭೂಗರ್ಭದಿಂದ ಹುಡ್ಕೊಂಡು ಬರುವ ಅಗತ್ಯ ಇಲ್ಲ, ಯಾವ ಸಮುದ್ರದ ನೆಲೆಯಲ್ಲಿ ಹುಡ್ಕೊಂಡು ಬರುವಂತ ಅಗತ್ಯ ಇಲ್ಲ, ಯಾವ ಪ್ರಕೃತಿಯ ನೆಲೆಯಿಂದ ಹುಡ್ಕೊಂಡು ಬರುವಂತ ಅಗತ್ಯ ಇಲ್ಲ. ಅವನ ಒಳಗಡೆ, ಅವನ ಹೆದೆಯ ಒಳಗಡೆ ಕನ್ನಡದ ಪ್ರೀತಿ ಇದ್ರೆ ಸಾಕು. ನಾನು ಅನೇಕ ಸಂದರ್ಭದಲ್ಲಿ ಕೆಲವು ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಗೌಡ್ರೆ ನಿಮ್ಮಲ್ಲಿ ಅನೇಕ ಮುಖಂಡರುಗಳಿಗೆ ಹಕಾರ ಉಕಾರ ಗೊತ್ತಿಲ್ಲ, ಅವ್ರ ಮಾತಿನಲ್ಲಿ ಹಕಾರ ಉಕಾರ ಇರಲ್ಲ, ಅಲ್ಪ ಪ್ರಾಣ ಮಹಾಪ್ರಾಣ ಇರಲ್ಲ ಅಂತ ಹೇಳ್ತಾರೆ. ನಾನು ಅವ್ರಿಗೆ ತುಂಬಾ ಜನಕ್ಕೆ ಹೇಳಿದ್ದೇನೆ, ಅಲ್ಪ ಪ್ರಾಣವೂ ಬೇಡ, ಮಹಾಪ್ರಾಣವೂ ಬೇಡ, ಹಕಾರವೂ ಬೇಡ, ಉಕಾರವೂ ಬೇಡ, ಅದು ಕನ್ನಡದ ಪ್ರಾಣ ಇದ್ರೆ ಸಾಕು. ಕನ್ನಡದ ಪ್ರಾಣ ಇರಬೇಕು, ಕನ್ನಡದ ಪ್ರೀತಿ ಇರಬೇಕು, ಕನ್ನಡದ ಕಾಳಜಿ ಇರಬೇಕು, ನನ್ನ ಭಾಷೆ ಅನ್ನುವ ಅಭಿಮಾನ ಬೇಕು, ನನ್ನ ನಾಡು ಅನ್ನುವ ಪ್ರೀತಿ ಬೇಕು, ನನ್ನ ನೆಲಕಲ ಅನ್ನುವ ಆಲೋಚನೆಗಳು ಚಿಂತನೆಗಳು ಬೇಕು. ಈಗ 224 ಜನ ವಿಧಾನಸಭೆಯಲ್ಲಿ ಕೂತಿದ್ದಾರೆ, ಅವ್ರಿಗೂ ಕೇಳಿ ಅಲ್ಲಿ ಕೂತಿರೋ 224 ಜನರು ಕೇಳಿ, ಒಂದು TMC ಅಂದ್ರೆ ಎಷ್ಟು ಅಂತ ಹೇಳಿ ಅಲ್ಲಿ 224 ಜನಕ್ಕೂ ಗೊತ್ತಿಲ್ಲ. ಒಂದು TMC ನೀರು ಅಂದ್ರೆ ಎಷ್ಟು ಆಳ, ಎಷ್ಟು ಅಗಲ, ಎಷ್ಟು ಉದ್ದ ಗೊತ್ತಿಲ್ಲ. ಅಲ್ಲಿ ಕೂತಾರೆ ವಿಧಾನಸಭೆ 224 ಜನ. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆ, ಎಷ್ಟು ತಾಲೂಕಿದೆ, ಎಷ್ಟು ವಿಧಾನಸಭಾ ಕ್ಷೇತ್ರ ಇದೆ, ಎಷ್ಟು ಹೋಬಳಿ ಇದೆ, ಎಷ್ಟು ಗ್ರಾಮಗಳಿದಾವೆ ಗೊತ್ತಿಲ್ಲ. ವಿಧಾನಸೌಧದಲ್ಲಿ ಕೂತಿದ್ದಾರೆ. ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಬಂದಿದೆ, ಕನ್ನಡ ಭಾಷೆ ಇತಿಹಾಸ ಎಷ್ಟು ವರ್ಷ, ಕರ್ನಾಟಕದ ಭೂಗೋಳಿಕವಾದ ವಿಸ್ತರಣೆ ಎಷ್ಟು, ಕರ್ನಾಟಕದಲ್ಲಿ ಯಾವ್ಯಾವ ನದಿಗಳು ಹುಟ್ಟುತ್ತವೆ, ಎಲ್ಲೆಲ್ಲ ಹರಿತವೆ, ಎಲ್ಲೆಲ್ಲ ಅಣೆಕಟ್ಟು ಕಟ್ಟಿದ್ದಾರೆ, ಎಷ್ಟು ಬಯಲು ಭೂಮಿ, ಎಷ್ಟು ನೀರಾವರಿ ಭೂಮಿ ಗೊತ್ತಿಲ್ಲ, ಕೂತಿದ್ದಾರೆ. ಅವ್ರನ್ನ ಕೇಳಲ್ಲ, ಅಲ್ಪ ಪ್ರಾಣ ಮಹಾಪ್ರಾಣ ಹುಡ್ಕೋದು. ಏನ್ ಮಾಡೋಣ? ಅಲ್ಪ ಪ್ರಾಣ ಇರೋರಿಗೆ ಅಲ್ಪ ಆಗ್ಬಿಟ್ಟಾರೆ, ಮಹಾಪ್ರಾಣ ಇರೋರಿಗೆ ಅವ್ರಿಗೆ ಭಾಷೆಯ ನೈಜವಾದ ಕಾಳಜಿ ಇಲ್ಲ. ಹೋರಾಟಕ್ಕೂ ಯಾರು ಬರ್ತಾರೆ? ಹೋರಾಟಕ್ಕೆ ಬರೋರು ಯಾರು? ನಾವು ಒಬ್ಬೊಬ್ಬರನ್ನು ಕರ್ಕೊಂಡ್ಬಂದು ಸ್ಕ್ಯಾನ್ ಮಾಡ್ಬೇಕೇನ? ಇವರೇ ಹಾಗೆ, ಇವರಿಗೆ ಎಷ್ಟು ಅಭಿಮಾನ ಇದೆ, ಎಷ್ಟು ಕಾಳಜಿ ಇದೆ, ಇವರಲ್ಲಿ ಹಕಾರ ಉಕಾರ ಅಲ್ಪ ಪ್ರಾಣ ಮಹಾಪ್ರಾಣ ಹುಡುಕಿ ಸ್ಕ್ಯಾನ್ ಮಾಡಿ ಚಳವಳಿ ಕರ್ಕೊಂಡು ಬರ್ಬೇಕೇನ? ಯಾವನಿಗೆ ತನ್ನ ಅಂತರಂಗದಲ್ಲಿ ನನ್ನ ಭಾಷೆ, ನನ್ನ ನಾಡು, ನನ್ನ ನುಡಿ, ನನ್ನ ನೆಲ, ನನ್ನ ಜಲ, ಯಾವನಿಗೆ ನೈಜವಾದ ಕಾಳಜಿ ಇದೆಯೋ ಅವನಷ್ಟೇ ಬಂದ್ರೆ ಸಾಕು, ನಾವು ಮತ್ತೊಂದು ಕರ್ನಾಟಕವನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆ. ನನಗೆ ಯಾರೋ ಮನೆ ಕೇಳಿದ್ರು, ಈ ದೇಶ ಹಾಳಾಗ್ಲಿಕ್ಕೆ ಯಾವ ಕಾರಣ ಅಂತ. ನಾನು 3 ಜನ ಹೆಸರು ಹೇಳಿದೆ. ಈ ದೇಶ ಹಾಳಾಗ್ಲಿಕ್ಕೆ 3 ಜನ ಬಹುಮುಖ್ಯವಾದ ಕಾರಣ. ಯಾರವರು? ಗಾಂಧಿ, ಕಾವಿ, ಕಾಕಿ. ಕಾಕಿ, ಕಾವಿ, ಖಾದಿ. ಯಾರು ಧರ್ಮದಂಡವನ್ನು ಹಿಡಿದಿದ್ರು, ಅವರು ಅಧರ್ಮದ ದಾರಿ ಹಿಡಿದ್ರು, ದೇಶ ಮುಳುಗ್ತು. ಯಾರು ಕಾನೂನಿನ ರಕ್ಷಣೆ ಮಾಡಬೇಕು ಅಂದವರು ಅವರೇ ಭಕ್ಷಕರಾದ್ರು, ದೇಶ ಮುಳುಗ್ತು. ಯಾರು ಸಮೃದ್ಧವಾದ ಭಾರತವನ್ನ, ಕರ್ನಾಟಕವನ್ನ ಕಟ್ಟುವ ಪರಿಕಲ್ಪನೆಯಿಂದ ಪ್ರತಿಜ್ಞೆ ಮಾಡಬೇಕಾಗಿತ್ತೋ ಅವರೇ ಭ್ರಷ್ಟಾಚಾರಿಗಳಾಗಿ ಜೈಲುಗಳಲ್ಲಿ ಕೂತ್ಕೊಂಡ್ರು, ಖಾದಿ ಹಾಕೊಂಡು. ದೇಶ ಮುಳುಗ್ತು. ದೇಶ ಮುಳುಗಿತ್ತು. ಖಾದಿಯಿಂದ
ಕಾವಿಯಿಂದ ಖಾಕಿಯಿಂದ. ಹಾಗಾಗಿ ಇವತ್ತು ನಾವು ಆ ವ್ಯವಸ್ಥೆಗಳನ್ನ ಸರಿ ಮಾಡಬೇಕು ಅನ್ನೋದಾದ್ರೆ ಬಲಿಷ್ಠವಾದ ಚಳವಳಿ ಹೋರಾಟಗಳು ಬಲಿಷ್ಠವಾಗಿರಬೇಕು, ನಿಸ್ವಾರ್ಥವಾಗಿರಬೇಕು, ನಿಷ್ಠೆಯಿಂದ ಇರಬೇಕು, ಬದ್ಧತೆಯಿಂದ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ನೆಲದ ಲಕ್ಷಾಂತರ ಮಕ್ಕಳಿಗೆ ಕನ್ನಡದ ದೀಕ್ಷೆ ಕೊಡುವ ಮುಖಾಂತರ ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಆರಿಸ್ಕೊಳ್ಳಿ ಅಂತ ಹೇಳುವ ಕೆಲಸವನ್ನ 27 ವರ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿಕೊಂಡು ಬಂದಿದೆ. ವೇದಿಕೆಯ ತಾಕತ್ತು ಎಂಥದ್ದು ತಾಕತ್ತು. ಯಾಕೆ ಆ ತಾಕತ್ತು ಎಲ್ಲಿಂದ ಬಂತು ಅಂದ್ರೆ ನಿಷ್ಠೂರವಾದ ಕನ್ನಡದ ಪ್ರೀತಿ, ನೈಜವಾದ ಕನ್ನಡದ ಪ್ರೀತಿ, ನಿಷ್ಠೂರವಾದಂತ ಕನ್ನಡದ ಕಳಕಳಿ 27 ವರ್ಷ ಮಾಡಿಕೊಂಡು ಬಂದಿದ್ದಕ್ಕಾಗಿ ಇವತ್ತಿಡೀ ರಾಜ್ಯದ ಉದ್ದಗಲಕ್ಕೆ ಇಡೀ ಕರ್ನಾಟಕದ ಜನರಿಗೆ ನಂಬಿಕೆ ಏನಪ್ಪಾ ಅಂದ್ರೆ ಕನ್ನಡದ ನಾಡಿಗೆ, ನುಡಿಗೆ, ನೆಲಕ್ಕೆ, ಜಲಕ್ಕೆ ಕುತ್ತು ಬಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಇದೆಯಪ್ಪ, ರಕ್ಷಣೆ ಮಾಡುತ್ತೆ ಅನ್ನುವ ದೊಡ್ಡ ನಂಬಿಕೆ. ಆ ನಂಬಿಕೆಯನ್ನ ರಕ್ಷಣಾ ವೇದಿಕೆ ಉಳಿಸ್ಕೊಂಡಿದೆ, ಬೆಳೆಸ್ಕೊಂಡು ಬಂದಿದೆ. ನಾನು ಮೊನ್ನೆ ಹೇಳಿದೆ, ಅಲ್ಲಿ ಕೂತಿದ್ದೀರಲ್ಲಪ್ಪ ವಿಧಾನಸೌಧದಲ್ಲಿ 224 ಜನ, ನೀವು ನೇರವಾಗಿ ಸವಾಲ್ ಆಗ್ತೀನಿ ನಾನು, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಕನ್ನಡದ ಭಾಷೆಗೋಸ್ಕರ, ಕರ್ನಾಟಕದ ಜಲಮೂಲಗಳಿಗೋಸ್ಕರ, ಕರ್ನಾಟಕದ ಗಡಿಗೋಸ್ಕರ, ಕನ್ನಡದ ಮಕ್ಕಳ ಉದ್ಯೋಗಕ್ಕೋಸ್ಕರ, ಬದುಕಿಗೋಸ್ಕರ ನಾನು ಒಂದು ಕೇಸ್ ಹಾಕಿಸ್ಕೊಂಡು ಒಂದಿನ ಜೈಲಲ್ಲಿ ಇದ್ದೆ ಅಂತ ಯಾವನಾದ್ರೂ ತೋರಿಸಿ 224ರಲ್ಲಿ 224ರಲ್ಲಿ ಯಾವನಾದ್ರು ಒಬ್ಬ ನಿಂತ್ಕೊಂಡು ಹೇಳಿ ನೋಡೋಣ. ಒಬ್ಬ ಇಲ್ವಲ್ಲ, ಒಬ್ಬನೇ ಒಬ್ಬ ಇಲ್ಲ. ಹೋಗಿದ್ದಾರೆ ಜೈಲಿಗೆ ಹೋಗಿದ್ದಾರೆ. ಮುಖ್ಯಮಂತ್ರಿ ಆದಿಯಾಗಿ ಜೈಲಿಗೆ ಹೋಗಿದ್ದಾರೆ. ಯಾಕೆ ಹೋದ್ರು ಜೈಲಿಗೆ? ಮಾಡಬಾರ್ದು ಮಾಡಿ ಜೈಲಿಗೆ ಹೋದ್ರು. ನಾವು ಹೋಗಿದ್ದು ಜೈಲಿಗೆ. ಅವತ್ತು ದೇವೇಗೌಡರು ನಮ್ಮನ್ನು ಜೈಲಿಗೆ ಕಳಿಸಿರು, ಎಸ್.ಎಂ. ಕೃಷ್ಣ ಜೈಲಿಗೆ ಕಳಿಸಿರು, ಯಡಿಯೂರಪ್ಪ ಜೈಲಿಗೆ ಕಳಿಸಿರು, ಸಿದ್ದರಾಮಯ್ಯ ಜೈಲಿಗೆ ಕಳಿಸಿರು. ನಾವ್ಯಾಕೆ ಹೋಗಿದ್ದು ಜೈಲಿಗೆ? ಕನ್ನಡದ ನಾಡಿಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದು, ಕಾವೇರಿಗಾಗಿ ಜೈಲಿಗೆ ಹೋಗಿದ್ದು, ಮಾದಾಯಿಗಾಗಿ ಜೈಲಿಗೆ ಹೋಗಿದ್ದು, ಬೆಳಗಾವಿಯ ಗಡಿ ರಕ್ಷಣೆಗೆ ಜೈಲಿಗೆ ಹೋಗಿದ್ದು, ಬೆಂಗಳೂರಿನ ಫಲಕದಲ್ಲಿ ಕನ್ನಡ ವಿಜೃಂಭಿಸಬೇಕು ಅಂತ ಜೈಲಿಗೆ ಹೋಗಿದ್ದು, ಭವಿಷ್ಯದ ಕರ್ನಾಟಕಕ್ಕೋಸ್ಕರ ಜೈಲಿಗೆ ಹೋಗಿದ್ದು. ಅದು ಹೊರತುಪಡಿಸಿದ್ರೆ ನಾವು ಇವ್ರ ತರ ಜೈಲಿಗೆ ಹೋಗಿರ್ಲಿಲ್ಲ. ಜೈಲಿಗೆ ಹಂಗೆ ಹೋಗಿದ್ದು, ಜೈಲಿನಿಂದ ಹಂಗೆ ಬಂದಿದ್ದು. ನಾವೇನು ಜೈಲೊಳಗಡೆ ಎದುರು ಕೂತು ಮಕ್ಕಳಲ್ಲ. ನಾವು ಜೈಲು ಅಧಿಕಾರಿ ಕೇಳ್ತಿದ್ದು, ಏನು ಎಲ್ಲ ಬೇರೆ ಕೈದಿಗಳಿಗೆ ಊಟ ಕೊಟ್ಟಂಗೆ ಕೊಡಂಗಿಲ್ಲ, ನಮ್ಗೆ ಸರಿಯಾಗಿ ಊಟ ಕೊಡ್ಬೇಕು, ಇಲ್ಲಾಂದ್ರೆ ಜೈಲೊಳಗಡೆ ಭಾರಿ ಬೇರೆ ಆಗುತ್ತೆ ಅನ್ನೋ ಮಾತನ್ನ ನೇರವಾಗಿ ಹೇಳ್ತೀವಿ. ಹಾಗಾಗಿ ನೀವೇನೋ ಮಾಡಿ ಜೈಲಿಗೆ ಹೋದ್ರೆ ನಿಮ್ಮನ್ನು ನೋಡ್ಕೊಳ್ಳೋದು ಬೇರೆ. ಅಲ್ಲಿ ಜೈಲಲ್ಲಿ ನೀವು ಬೇರೆ ಅಪರಾಧ ಮಾಡಿ ಜೈಲಿಗೆ ಹೋದ್ರೆ ನೋಡೋದು ಬೇರೆ, ಕನ್ನಡಕ್ಕಾಗಿ ಜೈಲಿಗೆ ಹೋದ್ರೆ ನಿಮ್ಮನ್ನು ನೋಡೋದು ಬೇರೆ. ಜೈಲೊಳಗಡೆ ಸಹ ಕೈದಿಗಳು ಇವ್ರು ಕನ್ನಡಕ್ಕಾಗಿ ಹೋರಾಟ ಮಾಡಿ ಜೈಲಿಗೆ ಹೋದರಪ್ಪ, ಇವ್ರು ಸೇವೆ ಮಾಡಬೇಕು ಅಂತ ಪ್ರೀತಿ ತೋರಿಸ್ತಾರೆ. ಇನ್ನೇನೋ ಮಾಡಿ ಜೈಲಿಗೆ ಹೋದ್ರೆ ಅವರೇ ದೊಡ್ಡ ತಗೊಂಡು ನಾಲ್ಕು ಬಿಗಿತಾರೆ. ಹಾಗಾಗಿ ಕನ್ನಡಕ್ಕಾಗಿ ಜೈಲಿಗೆ ಹೋಗಕ್ಕೆ ಹೆದರೋಬಾರ್ದು ಯಾರು. ಕನ್ನಡಕ್ಕಾಗಿ ಕೇಸ್ ಹಾಕೊಳ್ಳೋಕೆ ಹೆದರೋಬಾರ್ದು. ನಾನು ಎಸ್.ಎಂ. ಕೃಷ್ಣ ಅವರು ಕೇಳ್ತಾ ಇದ್ದೆ, ನನಗೆ ಬೆಂಗಳೂರು ಜೈಲ್, ಬಳ್ಳಾರಿ ಜೈಲ್, ಬೆಳಗಾವಿ ಜೈಲ್ ಎಲ್ಲ ಜೈಲ್ ತೋರಿಸ್ಬಿಟ್ಟಿದ್ಯಾ ಕೃಷ್ಣ, ಒಮ್ಮೆ ಅಂಡಮಾನ್ ಜೈಲಿಗೆ ಕಳಿಸು ಅಂತ ಕೇಳ್ತಿದ್ದೆ ಎಸ್.ಎಂ. ಕೃಷ್ಣ ಅವರು. ದೇವೇಗೌಡರು ಜೈಲಿಗೆ ಕಳಿಸಿರು,
ನನ್ನ ಮನೆಯಲ್ಲಿ ನನ್ನ ಮಗಳು ಹುಟ್ಟಿದ್ಲು. ಎಸ್.ಎಂ. ಕೃಷ್ಣ ಜೈಲಿಗೆ ಕಳಿಸಿರು. ಮನೆಯಲ್ಲಿ ಮಗ ಹುಟ್ಟಿದ್ದ. ಇಬ್ರು ಮಕ್ಕಳು ಹುಟ್ಟುವಾಗ ಜೈಲಲ್ಲೇ ಇದ್ದೆ. ಕಾವೇರಿ ನೀರಿಗೋಸ್ಕರ, ಕಾವೇರಿ ರಕ್ಷಣೆಗೋಸ್ಕರ. ಅದಕ್ಕೆ ನಾವು ಮಂಜುಗೆ ಹೇಳ್ತಾ ಇದ್ದೀನಿ, ಇನ್ಮೇಲೆ ನೀನು ಕನ್ನಡಕ್ಕಾಗಿ ಜೈಲಿಗೆ ಹೋಗ್ಬೇಕು. ಕನ್ನಡ ನಾಡು ನುಡಿಯನ್ನ ಕಟ್ಟಲಿಕ್ಕೋಸ್ಕರ ಜೈಲಿಗೆ ಹೋಗ್ಬೇಕು. ಕನ್ನಡದ ಭಾಷೆಗೋಸ್ಕರ ಜೈಲಿಗೆ ಹೋಗ್ಬೇಕು. ಕನ್ನಡದ ಮಕ್ಕಳ ಬದುಕಿಗೋಸ್ಕರ ಜೈಲಿಗೆ ಹೋಗ್ಬೇಕು. ಹಿಂದೆ ದೀಕ್ಷೆ ಕೊಡು, ಪ್ರತಿಜ್ಞೆ ಮಾಡೋಡು, ನಾನು ನಾಳೆ ಜೈಲಿಗೆ ಹೋದ್ರೆ ಕನ್ನಡಕ್ಕಾಗಿ, ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ, ಕನ್ನಡದ ನಾಡಿನ ಮಕ್ಕಳ ಬದುಕಿಗಾಗಿ, ನೆಲ ಜಲಗಳ ರಕ್ಷಣೆಗಾಗಿ ಅಂತ ಹೇಳು. ಆ ಯಾರ ನನ್ನ ಮಗ ನಿನ್ ತಡಿತಾ ನಾನು ನೋಡ್ತೀನಿ. ಅವ್ರು ಯಾರೇ ಕಾಕಿ ಹಾಕಿದ್ರು ಸರಿ, ಕಾಗಿ ಹಾಕಿದ್ರು ಸರಿ, ಇನ್ನು ಮೂರನೇ ನಿಮ್ಮನ್ನ ತಡೆಯಲ್ಲ ಬಿಡಿ. ಕಾವಿ ಅವ್ರ ಬಗ್ಗೆ ಮಾತಾಡಿದ್ರು ಒಳ್ಳೆ. ಇವೆರಡೇ ಆಗಾಗ ಕಿರಿಕಿರಿ ಮಾಡೋದು, ಕಾದಿ ಮತ್ತು ಕಾಕಿ. ಹಾಗಾಗಿ ಯಾವುದು ಶ್ರೀರಕ್ಷೆ ನಿಮಗೆ, ಯಾವುದು ಶ್ರೀರಕ್ಷೆ ನಿಮಗೆ? ಕನ್ನಡ. ಈ ಶಾಲ್ ನೋಡಿ, ನಮ್ಮ ಹೆಣ್ಮಕ್ಳು ತೋರಿಸ್ತಾ ಇದೆ ಕನ್ನಡದ ಶಾಲ್. ನಾನು ಹೇಳ್ತಾ ಇರ್ತೇನೆ, 2 kg ಬಂಗಾರ ಹಾಕೊಂಡ್ರು ಅಷ್ಟು ಚೆನ್ನಾಗಿ ಕಾಣಕ್ಕಿಲ್ಲ. ನಿಮ್ ಕೊರಳಲ್ಲಿ ಕನ್ನಡ ಶಾಲ್ ಇದ್ರೆ ಅಷ್ಟು ಚೆನ್ನಾಗಿ ಕಾಣ್ತೀರಿ. ಅರಿಶಿನ ಕುಂಕುಮದ ಸಂಕೇತ, ಶಾಂತಿ ಕ್ರಾಂತಿಯ ಸಂಕೇತ. ಆ ಶಾಲಿನ ಕೊರಳಲ್ಲಿ ಇದ್ದು ಬಿಟ್ರೆ 10 ಜನ ಬಂದು ಇಟ್ಕೋಬೇಕು ಅಲ್ವ? ಪೊಲೀಸ್ ನಮ್ ಕೇಳರು, ಸರ್ ನಿಮ್ ಗಂಡು ಮಕ್ಳನ್ನ ಹೆಂಗಾದ್ರೂ ನಿಭಾಯಿಸಬಹುದು ಸರ್, ಆದ್ರೆ ನಿಮ್ ಹೆಣ್ಣು ಮಕ್ಳು ನಿಭಾಯಿಸೋದು ಕಷ್ಟ. ಒಂದಷ್ಟು ಜನ ಲೀಸ್ಟ್ ಕೊಡ್ತೀನಿ, ನಿಮ್ ಹೆಣ್ಮಕ್ಳನ್ನ ನಮ್ ಡಿಪಾರ್ಟ್ಮೆಂಟಿಗೆ ಕೊಟ್ಬಿಡಿ. ಸ್ವಲ್ಪ ಗಟ್ಟಿಯಾದವರು, ಗಟ್ಟಿಗಾತಿ ಹೆಣ್ಮಕ್ಳು ಬೇಕು ಪೊಲೀಸ್ ಇಲಾಖೆಗೆ ಅಂತ. ನಮ್ಮಲ್ಲಿ ಒಬ್ಳಿದ್ದಾಳೆ ಮಂಜುಳಾ ಅಂತ, ಅವಳು 10 ಜನ ಎತ್ತಬೇಕು. ಈ ಪೊಲೀಸ್ನವರು ಅರೆಸ್ಟ್ ಮಾಡುವಾಗ, ಸರ್ ಅವಳ ಅಪ್ಪಳ ಮಾತ್ರ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗ್ಬಿಡಿ ಸರ್ ಅಂತ. 10 ಜನ ಪೊಲೀಸ್ನವ್ರು ಪಾಪ, ಅವು ಎಲ್ಲ ನಮ್ಮ ಪೊಲೀಸ್ನವ್ರು ಹೆಣ್ಮಕ್ಳು ಅವೆಲ್ಲ ಸಣ್ಣಗಿದಾವ ಅಂತ ಏನು ಹೇಳ್ಕೊಳ್ಳೋ ಹಾಡಲ್ಲ. ಅವಳನ್ನ 10 ಜನ ಎತ್ತಿರಿ ಅಂತ ಕಾಣ್ತಾ ಇಲ್ಲ ಪೊಲೀಸ್ ಚಿತ್ತಾಡೋರು. ಹಾಗಾಗಿ ಈಗ ರಾಧಮ್ಮ ನೋಡ್ಕೊಡಿ, ಯಾತ್ರ ಗೋವಿಂದ ಪೊಲೀಸ್ ಅವಳೇನ ಬಿದ್ದುಬಿಟ್ರೆ ಯಾರ ಮೇಲಾದ್ರೂ ಕೃಷ್ಣ ಕೃಷ್ಣ ಅನ್ಬೇಕು ಅಲ್ವಾ? ಹಾಗಾಗಿ ನಮ್ಮಲ್ಲಿ ಅಂತ ಗಟ್ಟಿ ಹೋರಾಟಗಾರರು ಇದ್ದಾರೆ. ಜೈಲಿಗೆ ಹೋದ್ರು ಅವರೆಲ್ಲ. ಕಾವೇರಿ ವಿಚಾರದಲ್ಲಿ ಜೈಲಿಗೆ ಹೋದ್ರು, ಬೆಳಗಾವಿ ಗಡಿ ವಿಚಾರದಲ್ಲಿ ಜೈಲಿಗೆ ಹೋದ್ರು. ಅನೇಕ ಸಂದರ್ಭದಲ್ಲಿ ಜೈಲಲ್ಲಿ 16 ದಿವಸ ವನವಾಸ ಪಟ್ಟು ಬಂದರು. ಆದ್ರೂ ಅವ್ರ ಕನ್ನಡದ ಪ್ರೀತಿ ಕಾಳಜಿ ಏನು ಮಾಸಿಲ್ಲ. ಹಾಗಾಗಿ ಆನೇಕಲ್ ತಾಲೂಕಿನ ಎಲ್ಲ ಕಾರ್ಯಕರ್ತರು ಯಾಕಂದ್ರೆ ಪಕ್ಕದ ತಮಿಳುನಾಡು ಗಡಿ, ಆನೇಕಲ್ ಪಕ್ಕದ ತಮಿಳುನಾಡಿನ ಗಡಿ. ಆ ಕಡೆ ಎನ್ನಡ, ಒಳಗಡೆ ಬಂದ್ರೆ ಆಗಾಗ ಎಕ್ಕಡ, ಮಧ್ಯದಲ್ಲಿ ಗಡ ಕನ್ನಡ. ಹಾಗಾಗಿ ಗಡ ಕನ್ನಡ ಹಾಕಬಾರ್ದು. ಎನ್ನಡ ಹೆಕ್ಕಡ ಗಡ ಅನ್ಬೇಕು ಕನ್ನಡ ನೋಡಿದ್ರೆ. ಹಾಗೆ ಕೆಲಸ ಮಾಡ್ಬೇಕು ನೋಡಿ ಈ ತಾಲೂಕು, ಆನೇಕಲ್ ತಾಲೂಕು. ಆ ನಂಬಿಕೆ ಇದೆ ನನಗೆ. ಒಂದು ಒಳ್ಳೆಯ ತಾಲೂಕು ಸಮಿತಿಯನ್ನ ರಚನೆ ಮಾಡಿ ಗಟ್ಟಿಯಾಗಿ ನಿಂತ್ಕೊಳ್ಳಿ. ಕನ್ನಡಕ್ಕಾಗಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಯಾವ ಶಕ್ತಿಗಳು ನಿಮ್ಮನ್ನು ಮುಟ್ಟಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ. ಬದುಕಿದ್ರೆ ಅದು ಕನ್ನಡದ ನಾಡಿನ ಋಣದಲ್ಲಿ ಮಾತ್ರ ನಾನು ಬದುಕಿದ್ದೀನಿ. ಕನ್ನಡಿಗರ ಋಣದಲ್ಲಿ ಬದುಕಿದ್ದೀನಿ. ಕನ್ನಡದ ನೆಲದ ಭಾಷೆಯ ಋಣದಲ್ಲಿ ಬದುಕಿದ್ದೀನಿ ನಾನು.
ಅದು ಬಿಟ್ರೆ ಯಾರ ಋಣದಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಯಾರ ಋಣದಲ್ಲೂ ನಾನು ಬದುಕ್ತೋನಲ್ಲ. ನನ್ನ ಪ್ರಾಣ ಕೊನೆ ದೇಹದ ಹನಿ ರಕ್ತ ಇರೋವರೆಗೂ ಕನ್ನಡ ಕನ್ನಡ ಅಂತಲೇ ಸಾಯ್ತೀನಿ ಹೊರತು ಯಾವ ಪಕ್ಷ, ಯಾವ ಜಾತಿ, ಧರ್ಮದ ಹೆಸರಿನಲ್ಲಿ ಸಾಯಲ್ಲ ಅನ್ನುವ ಪ್ರತಿಜ್ಞೆ ನನ್ನ ದಿನನಿತ್ಯದ ಪ್ರತಿಜ್ಞೆ. ಅದಕ್ಕೋಸ್ಕರ ಯಾರು ಹಂಚಬೇಡಿ, ಹಳಕ್ಬೇಡಿ. ಆಗಾಗ ನಿಮ್ಮನ್ನು ಒಂದಷ್ಟು ಬೆದರಿಸೋ ಕೆಲಸ ಮಾಡ್ತಾರೆ. ಕಾಕಿ ಮತ್ತು ಖಾದಿ ಅವೆರಡೂ ನಾನು ನೋಡ್ಕೋತೀನಿ. ನೀವೆರಡೂ ಹಂಚೋದು ಬೇಕಾಗಿಲ್ಲ, ಹಳ್ಕೋದು ಬೇಕಾಗಿಲ್ಲ. ನಾನಿದ್ದೀನಿ ಕನ್ನಡದ ವಿಚಾರದಲ್ಲಿ. ಹಾಗಾಗಿ ಇವತ್ತೊಂದು ಒಳ್ಳೆ ಸಭೆ, ಇದು ಭಾರಿ ಅಚ್ಚುಕಟ್ಟುವಾದ ಸಭೆ ಬೇಕು. ಇಡೀ ಎಲ್ಲ ಭಾಗದಲ್ಲೂ ಇಂಥದೊಂದು ಜಾಗೃತಿಕವಾದಂತ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂತ ಸಭೆಗಳ ಅಗತ್ಯ ಇದೆ. ಬೆಂಗಳೂರು ನಗರದಲ್ಲಿ ಆನೇಕಲ್ ತಾಲೂಕಿನಿಂದ ಪ್ರಾರಂಭ ಆಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥ ಸಭೆಗಳು ನಡೆಯುವಂಥದ್ದು ಆಗ್ಲಿ ಅನ್ನೋ ಮಾತನ್ನ ಹೇಳ್ತಾ, ನಿಮಗೆಲ್ಲ ಬಹುಶಃ ಎಷ್ಟೊತ್ತಿಗೆ ಬಂದಿದ್ರು ಏನೋ ಗೊತ್ತಿಲ್ಲ. ಏನೋ ತಿಂಡಿ ಗಿಂಡಿ ಕೊಟ್ಟಿದ್ರ? ಹಸ್ತೋರಿಗೆ ಅಮೃತ ಕೊಟ್ಟರು ವಿಷ ಬಿಡುತ್ತಂತೆ. ಹಾಗಾಗಿ ಇನ್ನು ಹೆಚ್ಚು ಹೇಳಕ್ ಹೋಗುದಿಲ್ಲ. ಬಹುಶಃ ನಮ್ಮ ಶಿವಣ್ಣ, ನವೀನ್ ಗೌಡ, ಸತೀಶು, ಮಂಜುನಾಥ್, ಮಹೇಶು, ಹರೀಶು, ವಕೀಲ್ರೆ ಚೆನ್ನಾಗಿದ್ದೀರಾ? ನಮ್ಮ ಜಿಗಣಿ ಅಂಬರೀಶು, ನಮ್ಮ ಹಳೆಯ ಸ್ನೇಹಿತರು ಸುಬ್ರಹ್ಮಣ್ಯ, ಇವನ್ನೆಲ್ಲ ಇವ್ರು ಭಾರಿ ದಿನಗಳಾಗಿತ್ತು ನೋಡಿ ಆನೇಕಲ್ಲಲ್ಲಿ. ಆನಂದ್ ಅವರು, ರವಿ ಅವರು, ಕರ್ನಾಟಕ ರಕ್ಷಣಾ ವೇದಿಕೆಯ ಜಾಗೃತಿಕ ಸಭೆಯನ್ನು ಇವತ್ತು ಇಲ್ಲಿ ಆನೇಕಲ್ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವ ವಿಚಾರದಲ್ಲಿ ಕನ್ನಡಿಗರ ಉದ್ಯೋಗ ಇರಬಹುದು, ಇಲ್ಲಿಯ ಭಾಷೆ ವಿಚಾರ ಇರಬಹುದು, ಬಹುದೊಡ್ಡ ಉದ್ಯಮ ಇರುವಂಥ ಈ ಭಾಗದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗದಲ್ಲಿ ಆದ್ಯತೆ ಸಿಗಬೇಕು, ಈ ಭಾಗದ ಕನ್ನಡದ ಯುವಕರನ್ನ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆನೇಕಲ್ ತಾಲೂಕು ಘಟಕ ಕನ್ನಡಿಗರ ಜಾಗೃತಿಕ ಸಭೆಯನ್ನು ಇವತ್ತು ಏರ್ಪಾಟ್ ಮಾಡಿದಂಥದ್ದು. ಕನ್ನಡ ನಾಡಿನ ಅನೇಕ ಸಮಸ್ಯೆಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ.
ಭಾಷೆ ಮೇಲೆ ಆಗುವಂಥ ದಬ್ಬಾಳಿಕೆ ದಾಳಿ ಇರ್ಬೋದು, ಭಾಷಿಗರ ಮೇಲೆ ನಡೆಯುವಂಥ ದಬ್ಬಾಳಿಕೆ ಇರ್ಬೋದು, ಕನ್ನಡದ ನಾಡಿನ ಮಕ್ಕಳ ಉದ್ಯೋಗ ವಿಚಾರದಲ್ಲಿ ಆಗ್ತಿರುವಂಥ ಅನ್ಯಾಯ ಇರ್ಬೋದು, ಇಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡ್ಕೊಡ್ಬೇಕು ಅನ್ನೋದಾದರೆ ಎಲ್ಲ ಪ್ರದೇಶಗಳಲ್ಲಿ ಇಂಥ ಜಾಗೃತಿಕ ಸಭೆಗಳನ್ನು ಹೆಚ್ಚು ಮಾಡಬೇಕಾಗತ್ತೆ. ನಮ್ಮ ನಾಡಿನ ಮಕ್ಕಳ ಭವಿಷ್ಯ ಬದುಕು ಕಟ್ಕೊಡುವಂಥದ್ದೇ ಒಂದು ದೊಡ್ಡ ಸಾಹಸ ಕರ್ನಾಟಕ ರಕ್ಷಣಾ ವೇದಿಕೆ 27 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಉದ್ಯಮದ ಕೇಂದ್ರ ಅನಿಸ್ಕೊಂಡಿರುವಂಥದ್ದು ಆನೇಕಲ್ ತಾಲೂಕಿನ ಈ ಪ್ರದೇಶಗಳು. ಇದೊಂದು ರೀತಿಯಲ್ಲಿ ಭಾರಿ ದೊಡ್ಡ ಕೈಗಾರಿಕೆ ಪ್ರದೇಶ. ಹಾಗಾಗಿ ಪಕ್ಕದ ತಮಿಳುನಾಡಿ ಗಡಿಗೆ ಅಂಟ್ಕೊಂಡಿರುವಂಥ ತಾಲೂಕಾಗಿರೋದ್ರಿಂದ ಇಲ್ಲಿ ಈ ನಾಡಿನ ಮಕ್ಕಳಿಗೆ ಉದ್ಯೋಗದಲ್ಲಿ ಹೆಚ್ಚು ಅವಕಾಶವನ್ನು ಇಲ್ಲಿಯ ಬಂದಂಥ ಉದ್ಯಮಿಗಳು ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿಯ ಕನ್ನಡದ ಮಕ್ಕಳನ್ನು ಎಚ್ಚರಿಸಿ ನಿಮ್ಮನ್ನು ಬದುಕನ್ನು ಕಟ್ಕೊಳ್ಳಿಕ್ಕೋಸ್ಕರ ನೀವು ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅನ್ನುವ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ನಾರಾಯಣಗೌಡರು ನಾಡು ನುಡಿ ಮತ್ತು ಜನರಿಗೆ ತಮ್ಮ ಕಣಕಣದಲ್ಲೂ ಜೀವನ ಸವಸ್ತಿರ್ತಕ್ಕಂಥರು. ಮೊನ್ನೆ ಕಾವೇರಿ ವಿಚಾರದಲ್ಲಿ ಯಾಕೆ ಬೆಂಬಲವನ್ನು ನೀಡಲಿಲ್ಲ? ಕಾವೇರಿ ಹೋರಾಟವನ್ನು ಪ್ರಾರಂಭ ಮಾಡಿದವರೇ ನಾರಾಯಣಗೌಡರು. ಯಾವ ಕಾವೇರಿ ನೀರು ನಿಯಂತ್ರಣ ಸಮಿತಿ 3500 ಕ್ಯೂಸಸ್ ನೀರನ್ನ ತಮಿಳ್ನಾಡಿಗೆ ಕೊಡಬೇಕು ಪ್ರತಿದಿನ 15 ದಿವಸ ಅಂತ ಆದೇಶ ಬಂದ ಮರುಕ್ಷಣಕ್ಕೆ ನಾರಾಯಣಗೌಡರೇ ಬೀದಿಗೆ ಇಳಿದಿದ್ದು. ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಚಳುವಳಿಯನ್ನು ಪ್ರಾರಂಭ ಮಾಡಿದವರೇ ನಾರಾಯಣಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ. ಯಾವುದೇ ಚಳುವಳಿ ಮಾಡಲಿಕ್ಕೆ ನಾನಾ ಥರದ ಮಾರ್ಗಗಳಿದ್ದಾವೆ. ಬಂದ್ ಅನ್ನೋದು ಚಳುವಳಿಯ ಪ್ರಥಮ ಮಾರ್ಗ ಅಲ್ಲ, ಅದು ಕೊನೆಯ ಮಾರ್ಗ. ಅದು ಕೊನೆಯ ಬ್ರಹ್ಮಾಸ್ತ್ರ ಇದ್ದಾಗೆ ಚಳುವಳಿಯಲ್ಲಿ. ಒಂದು ಬಂದ್ ಕರೆ ಕೊಟ್ಟರೆ ಒಂದು ದಿನಕ್ಕೆ ಸಾವಿರಾರು ಕೋಟಿ ನಷ್ಟ ಕರ್ನಾಟಕ ಸರ್ಕಾರಕ್ಕೆ ಆಗತ್ತೆ. ಒಂದು ಕಡೆ ಕಾವೇರಿಯಿಂದಲೂ ಅನ್ಯಾಯ, ಒಂದು ಕಡೆ ನಮ್ಮ ರಾಜ್ಯವನ್ನು ನಾವೇ ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ದಿನದ ಸಾವಿರಾರು ಕೋಟಿ ನಷ್ಟವನ್ನು ತುಂಬೋರು ಯಾರು? ಬಂದು ಅನ್ನೋದು ಹೋರಾಟದ ಒಂದು ಶೋಕಿ ಆಗಬಾರ್ದು, ಅದು ಕೊನೆಯ ಅಸ್ತ್ರವಾಗಿ ಉಳಿಬೇಕು ಚಳವಳಿಗಳಲ್ಲಿ, ಹೋರಾಟಗಾರರಲ್ಲಿ. ಅದಕ್ಕೋಸ್ಕರ ನಾನು ಯಾವತ್ತಿಗೂ ಬಂದಿಗೆ ಬೆಂಬಲ ಕೊಟ್ಟಿದ್ದಲ್ಲ. ಅಕಸ್ಮಾತ್ ಏನಾದರೂ ಈ ಸಂಘರ್ಷ, ಕಾವೇರಿಯ ಸಂಘರ್ಷ ಒಂದಷ್ಟು ಕೇಂದ್ರಕ್ಕೆ ಮುಟ್ಟಬೇಕು ಅನ್ನೋದಾದರೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಭಾರಿ ದೊಡ್ಡ ಚಳವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಸಂದರ್ಭದಲ್ಲಿ ಸಾಕ್ಷಿಯಾಗಿದೆ. ನಾವು ಮೊನ್ನೆನೂ ತೀರ್ಮಾನ ಮಾಡಿದ್ದು, ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಜಂತರ್ ಮಂತರ್ ಮುಂದೆ ಒಂದು ಬೃಹತ್ ಪ್ರತಿಭಟನಾ ಪ್ರದರ್ಶನ ನಡೀಬೇಕು ಅಂತ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಇರೋದು ದೆಹಲಿಯಲ್ಲಿ, ಕಾವೇರಿ ನಿವಾರಣಾ ಪ್ರಾಧಿಕಾರ ಇರೋದು ದೆಹಲಿಯಲ್ಲಿ. ಅದನ್ನು ಹೊರತುಪಡಿಸಿ ನಾವು ನಮ್ಮ ಬೆಂಗಳೂರಿನ ಕರ್ನಾಟಕವನ್ನು ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಲಾಭ ಆಗೋದಿಲ್ಲ, ಸಾವಿರಾರು ಕೋಟಿ ನಷ್ಟ ಆಗುತ್ತೆ ಅಷ್ಟೇ. ಅದಕ್ಕಾಗಿ ನಾರಾಯಣಗೌಡರು ಆ ಬಂದಿನಿಂದ ದೂರ ಉಳಿದ್ರ ಹೊರತು ಕಾವೇರಿ ಚಳುವಳಿಯಿಂದ ಅಲ್ಲ. ಆದರೆ ಕನ್ನಡ ಒಂದು ನಿಮಿಷ, ಕಾವೇರಿಯ ಚಳುವಳಿ ಕಾವೇರಿಯ ಪ್ರದೇಶದ ಜಿಲ್ಲೆಗಳಲ್ಲಿ ಮಾತ್ರ ಇಲ್ಲಿವರೆಗೂ ನಡೀತಾ ಇತ್ತು. ನಾರಾಯಣಗೌಡರು ಚಳುವಳಿ ಯಾಕೆ ಈಗ ಕಾವೇರಿ ವಿಚಾರವನ್ನು
ಹಳೆ ಮೈಸೂರು ಭಾಗದ 6-7 ಜಿಲ್ಲೆಗಳಲ್ಲಿ ನಡೀತಿದ್ದಂಥ ಚಳುವಳಿಯನ್ನು ಕಟ್ಟಕಡೆಯ ಬೀದರ್ಗೆ, ಕಟ್ಟಕಡೆಯ ಬೆಳಗಾವಿಗೆ, ಕಟ್ಟಕಡೆಯ ಚಾಮರಾಜನಗರಕ್ಕೆ ನಾರಾಯಣಗೌಡರು ಆ ಚಳುವಳಿ ತಗೊಂಡು ಹೋಗಿತ್ತು. ಅದಕ್ಕೊಂದು ವೇಗ ಸಿಕ್ತು, ಅದಕ್ಕೊಂದು ಬಲಿಷ್ಠವಾದ ಪ್ರತಿಭಟನೆಯ ಶಕ್ತಿ ಮಾಡಿಕೊಟ್ಟಿದ್ದು ನಾರಾಯಣಗೌಡರು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಏನಾದರೂ ಒಂದು ಚಳುವಳಿಗೆ ಬೀದಿಗಿಳಿಯುತ್ತೆ ಅಂದರೆ ನಾವು ಆ ಚಳುವಳಿಯನ್ನು ಕೊನೆಯ ಹಂತಕ್ಕೆ ತಲುಪಿಸ್ಬೇಕು ಅನ್ನೋದಾದರೆ ನಾವು ಒಂದಷ್ಟು ಆಲೋಚನೆಗಳು, ಯೋಜನೆಗಳನ್ನು ರೂಪಿಸ್ಕೊಂಡೇ ನಾವು ಆ ಚಳುವಳಿಗೆ ಇಳಿತೀವಿ. ಯಾವುದೋ ಪ್ರಚಾರಕ್ಕಾಗಲಿ ಇಲ್ಲ ಇನ್ಯಾವುದೋ ಹೋರಾಟ ಅನ್ನೋದು ಶೋಕಿ ಅಂತಲೋ ಅಂದ್ಕೊಂಡೋರಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಚಳುವಳಿಯನ್ನು ದಡ ಸೇರಿಸ್ಬೇಕಲ್ಲ, ಸುಮ್ಮನೆ ಆ ಚಳುವಳಿಯನ್ನು ಇವತ್ತು ಕೈಗೆತ್ಕೊಂಡು ನಾಳೆ ಬಿಡೋದು ಆಗಬಾರ್ದಲ್ಲ. ಅದಕ್ಕೋಸ್ಕರ ಏನೇ ಮಾಡುವಾಗ ನಾರಾಯಣಗೌಡರು ಆ ಥರದ ದೂರದೃಷ್ಟಿಯನ್ನು ಇಟ್ಕೊಂಡು ಒಂದಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡು ಕೆಲಸ ಮಾಡ್ತಾರೆ. ಅಂದರೆ ಹೋರಾಟಗಾರರು ಬರೀ ಹೋರಾಟ ಮಾಡ್ಕೊಂಡು ಇರಬೇಕಾ, ಕಾರ್ಯಕರ್ತರು ಹೋರಾಟ ಇರಬೇಕಾ? ಕನ್ನಡ ಪರ ಸಂಘಟನೆ ಆಗಿರ್ತಕ್ಕಂಥ ನಾರಾಯಣಗೌಡರ ಬಣ ರಾಜಕೀಯ ಇಚ್ಛಾಶಕ್ತಿಯ ಮುಂದಿನ ಪ್ರಾಂತಿಕ ಶಕ್ತಿಯಾಗಿ ರೂಪುಗೊಳ್ಳುತ್ತಾ? ನಾರಾಯಣಗೌಡರು ಕಾರ್ಯಕರ್ತರು ರಾಜಕೀಯ ಶಕ್ತಿ ಆಗೋದಕ್ಕೆ ಈ ನೆಲದ ಕನ್ನಡಿಗರು ಅವರಿಗೆ ರಾಜಕೀಯ ಶಕ್ತಿಯನ್ನು ತುಂಬುವ, ಆರೈಸುವ, ಆಶೀರ್ವದಿಸುವಂಥ ದಿನ ಬರಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದರೆ ಪಕ್ಕದ ತಮಿಳುನಾಡು ವಿಜಯ್ ಅವರು ಈಗ ಮುಖ್ಯಮಂತ್ರಿ. ನಾನು ವಿಜಯ್ ಅವರಿಗೊಂದು ಪತ್ರ ಬರೆದಿದ್ದೆ, ಕಾವೇರಿಯ ಸಂಘರ್ಷ ನಮ್ಮ ಕಾಲಕ್ಕೆ ಅಂತ್ಯ ಆಗಲಿ, ಆ ಸಂಘರ್ಷವನ್ನು ನಮ್ಮ ಹಿಂದೆ ಬರುವ ಪೀಳಿಗೆಗೆ ತಗೊಂಡು ಹೋಗಬೇಡಿ. ಹಾಗಾಗಿ ನಿಮ್ಮ ಎಲ್ಲ ಪ್ರತಿಷ್ಠೆಗಳನ್ನು ಬಿಟ್ಟು 2 ರಾಜ್ಯಗಳ ಮುಖ್ಯಮಂತ್ರಿಗಳು ಕುಂತು ಮಾತಾಡಿ ಮಾತುಕತೆಯ ಮುಖಾಂತರ ಆ ಸಂಘರ್ಷಕ್ಕೆ ಅಂತ್ಯಗೊಳಿಸಿ ಅಂತ ಒಂದು ಪತ್ರವನ್ನು ಬರೆದಿದ್ದೆ. ಅವರು ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದ್ರು, ಮಾತುಕತೆ ಆಯಿತು, ಕುಂತು ಮಾತಾಡುವಂಥ ಒಂದು ದಿನಾಂಕವೂ ನಿಗದಿಯಾಗಿತ್ತು. ಅಷ್ಟೊತ್ತಿಗೆ ಕರ್ನಾಟಕ ಬೆಂಗಳೂರಲ್ಲಿ ಕಾವೇರಿ ಸಂಘರ್ಷ ಹೆಚ್ಚಾದ ಕಾರಣ ಆ ಮಾತುಕತೆ ಮುಂದೋಗಿದೆ. ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ, ತಮಿಳುನಾಡಿನ ಜನರ ಮನಸ್ಥಿತಿ ಬೇರೆ ರಾಜಕಾರಣವಾಗಿ, ಆ ಜನರ ವಿಚಾರಗಳು ಬೇರೆ, ಆದರೆ ಕರ್ನಾಟಕದ ಮತದಾರರ ವಿಚಾರ ಬೇರೆ. ನಾವು ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಇಷ್ಟು ವರ್ಷ ಬದುಕ್ಬಿಟ್ಟಿದ್ದೀವಿ, ಆದರೆ ತಮಿಳುನಾಡು ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಬದುಕಿಲ್ಲ. ಅವರೆಲ್ಲ ಪ್ರಾದೇಶಿಕವಾದ ಚಿಂತನೆಯಲ್ಲಿ ಬದುಕ್ತವರು. ಆ ನೆಲದಲ್ಲಿ ಒಬ್ಬ ಪೆರಿಯಾರು ಭಾರಿ ದೊಡ್ಡ ಚಳುವಳಿಗೆ ಕಾರಣಕರ್ತರಾದವರು. ಅದಕ್ಕೋಸ್ಕರ ಕರ್ನಾಟಕದ ನೆಲದಲ್ಲಿ ನಮ್ಮ ಜನರಿಗೆ ಇನ್ನೂ ಭಾಷಾ ಪ್ರಾದೇಶಿಕವಾದಂಥ ಆಲೋಚನೆಗಳು, ಚಿಂತನೆಗಳು ಇಲ್ಲದ ಕಾರಣ ಕಾಂಗ್ರೆಸ್ಸು, BJP ಅಂತ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಇನ್ನೂ ಬದುಕಿರೋ ಕಾರಣ ಪ್ರಾದೇಶಿಕವಾದ ಆಲೋಚನೆ ಬರಬೇಕು ಅನ್ನೋದಾದರೆ ನಾವು ಇನ್ನೂ ಒಂದಷ್ಟು ಕೆಲಸ ಮಾಡಬೇಕಾಗುತ್ತೆ. ಅದಾದ ನಂತರ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕವಾದ ರಾಜಕೀಯ ಶಕ್ತಿಯನ್ನು ಹುಟ್ಟುಹಾಕಬೇಕು ಅನ್ನೋದು ನಾರಾಯಣಗೌಡರ ದೂರದೃಷ್ಟಿ. ಅದು ಸರ್ಕಾರಿ ಶಾಲೆಗಳು ಸಾಕಷ್ಟು ಹೋರಾಟ ಮಾಡಿದ್ರು ಸರ್. ಆದರೆ ಇವತ್ತು ಮುಚ್ಚುವಂಥ ಪರಿಸ್ಥಿತಿ ಇದೆ. ಮತ್ತು ಉದ್ಯೋಗ ವಿಚಾರದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ರು ರಕ್ಷಣಾ ವೇದಿಕೆ ಸರ್. ಆದರೆ ಉದ್ಯೋಗ ಇವತ್ತು ಯಾರಿಗೂ ಸಿಗ್ತಾ ಇಲ್ಲ. ಇಚ್ಛಿತಿಗೆ ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ತುಂಬ ಸಲ ನಾನು ಅವ್ರನ್ನ ಭೇಟಿ ಮಾಡಿ ಕರ್ನಾಟಕದ ಭಾರಿ ದಿನಗಳ ಕನಸೇನಿದೆ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಭಾರಿ ಕುಂತು ಮಾತಾಡಿದೆ. ಅವರು ಸಚಿವ ಸಂಪುಟಕ್ಕೆ ತಂದರು, ಸಚಿವ ಸಂಪುಟ ತೀರ್ಮಾನ ಆಯಿತು. ಆದರೆ ಯಾರೋ IT-BT ಕಂಪ್ನಿಯ ಮಾಲೀಕರು ವಿರೋಧ ವ್ಯಕ್ತಪಡಿಸಿರು ಅಂತೇಳಿ ಅದನ್ನು ಅಲ್ಲಿಗೆ ಸ್ಥಗಿತಗೊಳಿಸಿರು. ನಾನು ಮೊನ್ನೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ನಾನು ಅವ್ರನ್ನ ಭೇಟಿ ಮಾಡಿದಾಗ ಮೊದಲನೆಯ ನನ್ನ ಮಾತೆ ಈ ನೆಲದ ಮಕ್ಕಳ ಉದ್ಯೋಗ ಏನಿದೆ ಮಹಿಷಿ ವರದಿ ಇವತ್ತಿಗೆ ಅನುಗುಣವಾಗಿ ಅನುಷ್ಠಾನಕ್ಕೆ ತನ್ನಿ ಅಂತ ಹೇಳಿ ಅವರ ಜೊತೆಯಲ್ಲಿ ಸುಮಾರು ಹೊತ್ತು ಕುಂತು ಮಾತಾಡಿದೆ. ಹಾಗಾಗಿ ಶಿವಕುಮಾರ್ ಅವ್ರಿಗೆ ಇದೊಂದು ಸವಾಲು. ಕನ್ನಡ ನಾಡಿನ ಭಾರಿ ದಿನಗಳ ಕನ್ನಡಿಗರ ಕನಸಾಗಿರುವಂಥ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅಧಿಕೃತವಾಗಿ ಸಂವಿಧಾನಬದ್ಧವಾಗಿ ಒಂದು ಕಾಯ್ದೆ ಆಗಬೇಕು ಅನ್ನೋದು ನಮ್ಮ ಕಾಳಜಿ, ಕಳಕಳಿ. ಸಿದ್ದರಾಮಯ್ಯನವರು ಹೇಳೋರು, ಅನುಷ್ಠಾನ ಮಾಡ್ತೀನಿ,
ನೀನು ಕಾಯ್ದೆ ಮಾಡು ಅಂತ ಹೇಳ್ತಾ ಇದ್ದೀಯ, ಅದು ಕಷ್ಟ ಆಗ್ತಾ ಇದೆ ನನಗೆ ಅಂತ ನಾನು ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದೆ, ನೀವು ಅನುಷ್ಠಾನ ಮಾಡಬೇಡಿ, ಕಾಯ್ದೆ ಮಾಡಿ ಅಂತ. ಹಾಗಾಗಿ ಶಿವಕುಮಾರ ಜೊತೆಯಲ್ಲಿ ಅದನ್ನು ಒಂದು ಕಾಯ್ದೆ ಮಾಡಿಸೋವರೆಗೂ ನಾರಾಯಣಗೌಡರು ಬಿಡಲ್ಲ. ಆತ್ಮೀಯರೇ, ಕರ್ನಾಟಕ ರಕ್ಷಣಾ ವೇದಿಕೆ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಬನ್ನಳ್ಳಿ ಮಂಜೂರವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಕಾರ್ಯಕರ್ತರ ಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಬಹಳ ಸೊಗಸಾಗಿ ಕಾರ್ಯಕ್ರಮ ನಡೆಯಿತು. ಏನು ಗೌಡ್ರು ಹೇಳ್ದಂಗೆ ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡಿಗರಿಗೆ ಉದ್ಯೋಗಾವಕಾಶ, ಕನ್ನಡ ನೆಲ ಜಲ ಬಗ್ಗೆ ಸದಾ ನಾವಿರ್ತೀವಿ. ಸದಾ ನಮ್ಮೇನು ಸಂಘಟನೆಗಳ ಹುಟ್ಟೂರು ಅಂತಲೇ ಪ್ರಸಿದ್ಧವಾಗಿರುವ ಆನೇಕಲ್ ತಾಲೂಕು ಜನತೆ ಹಾಗೂ ಯುವಕ ಪಡೆ, ಎಲ್ಲ ಹೆಣ್ಣು ಮಕ್ಕಳ ಪಡೆ, ಎಲ್ಲರೂ ಆನೇಕಲ ಕಂಪ್ಲೀಟ್ ಯುವಜನತೆ ಇವ್ರ ಜೊತೆ ಇರ್ತಿದೆ, ರಕ್ಷಣಾ ವೇದಿಕೆ ಜೊತೆ ಇರುತ್ತೆ ಅಂತ ಹೇಳ್ತೀನಿ. ನಾರಾಯಣಗೌಡರ ಬಣ ಜೊತೆ ಇರುತ್ತೆ ಅಂತ ಹೇಳ್ತೀನಿ. ಯಾವುದೇ ವಿಚಾರದಲ್ಲಾಗಿರ್ಬೋದು, ಕಾವೇರಿ ವಿಚಾರದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ನೆಲ ಜಲ ಅಂತ ಬಂದಾಗ ಆನೇಕಲ್ ತಾಲೂಕು ಮುಂದಿರುತ್ತೆ ಅಂತ ಹೇಳ್ತಾ ನನ್ನ ಆನೇಕಲ್ ತಾಲೂಕಿನ ಕಾರ್ಯಕರ್ತರ ಜಾಗೃತಿ ಸಭೆ ನಡೆಸಿದ್ರು. ಅದಕ್ಕೆ ನಮ್ಮ ನಾಯಕರಾದ ಟಿ.ಎ. ನಾರಾಯಣಗೌಡರು ಬಂದಿದ್ದರು. ಅವರು ಏನು ನಮಗೆ ಮಾರ್ಗಸೂಚಿ ತಿಳಿಸಿದ್ದಾರೋ ಅದೇ ರೀತಿಯಲ್ಲಿ ನಡ್ಕೊತೇವೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಊರಿನಲ್ಲಿ ಗ್ರಾಮದ ಮಟ್ಟದಲ್ಲಿ ಸಂಘಟನೆ ಮಾಡಿ ಬಲಪಡಿಸುತ್ತೇನೆ ಅಂತ ಹೇಳ್ತೇನೆ.